ನಾಗನ್ಸುರಪುರಾಧೀಶಂ ಇಷ್ಟಾರ್ಥಸಿದ್ಧಿದಾಯಕಂ ಶಾಪಾನುಗ್ರಹ ಸಮರ್ಥಂ ಒಂದೇ ಜಗದ್ಗುರು ಬಸವಲಿಂಗೇಶ್ವರಂ. ವಿಲಾಯಿತಿ ಜಾತಿಯ ಎಮ್ಮೆಯಾದರೇನು, ತಿನ್ನೋದು ಹುಲ್ಲನ್ನೇ. ವಾರಾಣಸಿಯ ಬೆಕ್ಕಾದರೇನು, ತಿನ್ನುವುದು ಇಲಿಯನ್ನೇ. ಶ್ವೇತಭವನದ ಸೊನಗವಾದರೇನು, ತಿನ್ನುವುದು ಅಡಗನ್ನೇ. ಮಂತ್ರಿಣಿಯ ತಲೆ ಏನಾದರೇನು, ತಿನ್ನುವುದು ಕೆಡಕನ್ನೇ. ಬುದ್ಧ ಬಸವ ಬಾಪೂಜಿಯವರಾಳಿದ ದೇಶವಾದರೇನು, ನಾನು ನೆನೆಯುವುದು ನಿಮ್ಮನ್ನೇ ಜಗದ್ಗುರು ಬಸವಲಿಂಗೇಶ್ವರ. ಮೊದಲಿಗೆ ನನ್ನ ಪ್ರಾತಸ್ಮರಣೀಯ ಪರಮಾರಾಧ್ಯ ಗುರುಮೂರ್ತಿಗಳಾಗಿರುವಂತಹ ಮಹಾರಾಷ್ಟ್ರದ ಮಹಾಂತ ನಾಗನ್ಸುರ ನಂದಾದೀಪ ಊರಿನ ಉಳಿವಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟ ಮಹಾಂತ ಪರಶಿವನ ಪರಮಾವತಾರಿ ಜಗದ್ಗುರು ಬಸವಲಿಂಗ ಶಿವಗಳನ್ನು ಮನದಲ್ಲಿ ಸ್ಮರಿಸಿಕೊಳ್ತಾ, ಅದೇ ಪೀಠವನ್ನು ಅಲಂಕರಿಸಿ ಬಹುತೇಕ ನಾಡಿನಾದ್ಯಂತ ನಾಗನ್ಸುರ ಹೆಸರನ್ನು ಪಸರಿಸಿರುವಂತಹ ಎನ್ನ ಆರಾಧ್ಯ ಗುರುಮೂರ್ತಿ ಕಾಯಕ ಯೋಗಿ ರೇವಣಸಿದ್ದಪ್ಪಗಳನ್ನು ಕೂಡ ಮನದಲ್ಲಿ ಸ್ಮರಿಸಿಕೊಳ್ತಾ, ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಲು ಅವತರಿಸಿರುವಂತಹ ಬಸವಾದಿ ಶಿವಶರಣರನ್ನು ಮೊದಲು ಮಾಡಿಕೊಂಡು ಜಗತ್ತಿನ ಸಮಸ್ತ ಮಹಾತ್ಮ ಕುಲಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ನಾಗನ್ಸುರ ನಂದಾದೀಪ ಜಗದ್ಗುರು ಬಸವಲಿಂಗ ಶಿವಯೋಗಿಗಳ 92ನೇ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಶಿವಲಿಂಗ ಕವಿಕೃತ ಮಸೂತಿಯ ಶಿವಲಿಂಗ ಕವಿಕೃತ ಶ್ರೀ ಜಗದ್ಗುರು ಬಸವಲಿಂಗೇಶ್ವರ ಮಹಾಪುರಾಣ ಪ್ರವಚನವನ್ನು ನಮ್ಮ ನಿಮ್ಮೆಲ್ಲರಿಗೂ ಮನ ಮುಟ್ಟುವ ಹಾಗೆ ಪ್ರತಿಪಾದನೆ ಮಾಡ್ತಿರುವಂತಹ ನಾಡಿನ ಹೆಸರಾಂತ ಕವಿಗಳವರು. ಷಟ್ಪದಿಯಲ್ಲಿ ಹಲವಾರು ಪುರಾಣಗಳನ್ನು ಬರೆದಿದ್ದಾರೆ. ಅದರಲ್ಲಿ ನಾಗನ್ಸುರನ ಬಸವಲಿಂಗ ಮಹಾಶಿವಯೋಗಿಗಳೊಂದು ಪುರಾಣ ಕೂಡ ಒಂದು. ಅಂತಹ ಪುರಾಣಗಳ ಸರಮಾಲೆಯನ್ನೇ ಬರೆದಿರುವಂತಹ ಪಂಡಿತೋತ್ತಮರಾದ ನಾಡಿನ ಹೆಸರಾಂತ ಪ್ರವಚನಕಾರರಾದ ಶಿವಲಿಂಗೇಶ್ವರನರು ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ, ಅವರಿಗೆ ಸಂಗೀತದ ಸಾಥ್ ನೀಡ್ತಿರುವಂತಹ ನಾಡಿನ ಹೆಸರಾಂತ ಯುವ ಗಾಯಕರಾಗಿರುವಂತಹ ಕಂಚಿನ ಕಂಠದ ಗಾಯಕ ಅರುಣ್ ಕುಮಾರ್ ಗುಂದೇನೂರವರು ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ, ಅವರಿಗೆ ತಬಲಾ ಸಾಥ್ ನೀಡ್ತಿರುವಂಥ ತಬಲಾ ಚತುರ ಹಿರಿಯ ಕಲಾವಿದರಾಗಿರುವಂತಹ ಬಸವರಾಜ್ ಹೋಗಾರವರು ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ, ಬಸವಣ್ಣವರಾಗಿರುವಂಥ ನಮ್ಮ ಶ್ರೀಮಠದ ಪರಮ ಸದ್ಭಕ್ತರಾಗಿರುವಂತಹ ಯಾವ ಶ್ರೀಮಂತನ್ ಕುಂಬಾರ ಲೋಹಾರವರು ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ, ಇವತ್ತಿನ ದಿನ ವಿಶೇಷವಾಗಿ ಪೂಜಾದಿಗಳನ್ನು ಸಲ್ಲಿಸಿದಂಥ ಎಲ್ಲ ಶರಣರಿಗೂ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ನಮ್ಮ ಪರಿಸ್ಥಿತಿ ಹೆಂಗಾಗೈತಿ ಅಂದ್ರೆ, ಒಬ್ಬ ಬಂದು ಕೇಳಿದಂತ, ಯಪ್ಪ ನಮ್ಮ ಮಕ್ಕಳಾಗತ್ತಿಲ್ಲ, ಏನಾರು ಆಶೀರ್ವಾದ ಮಾಡು ಅಂತ ಕೇಳಿದಂತ. ಈ ಕಡೆ ಲಕ್ಷ ಕೊಡ್ರಿ ಹುಡುಗರು, ಮಕ್ಕಳಾಗಕತ್ತಿಲ್ಲ, ಏನಾರು ಮಂತ್ರಿಸ್ಕೊಡು ಅಂತ ಕೇಳಿದ್ರಂತ. ಸ್ವಾಮಿಗಳು ಏನು ಮಾಡಿದ್ರು, ಒಂದು ನಿಂಬಿಕಾಯಿ ಮಂತ್ರಿಸ್ಕೊಟ್ರು, ತಗೊಂಡು ಮನೆಗೆ ಹೋಗೋ ಸರಿ ಆಕೈತಿ ಅಂದರು. ಮತ್ತೊಂದು 6 ತಿಂಗಳಾದ್ಮೇಲೆ ಏನಾಯಿತು ಅಂತಂದು ಮತ್ತೆ ಹೊಳಿ ಬಂದವು, ಯಪ್ಪ ಮಕ್ಕಳಂತೂ ಆಗಲೇ ಇಲ್ಲ, ಮತ್ತೇನಾದ್ರೂ ಆಶೀರ್ವಾದ ಮಾಡು ಅಂದರು. ಆಯ್ತಂತ ತೊಗೊಂಡು ಏನು ಮಾಡಿದ್ರು, ಮತ್ತು ಅವರು ದಾರ ಕೊಟ್ಟರು, ಕರಿದಾರ ಕಟ್ಕೊಂಡು ಹೋಗು ಅಂತಂದರು. ಕರಿದಾರ ಕಟ್ಕೊಂಡು ಹೋದ. ಮತ್ತೊಂದು 1.5 ವರ್ಷ ಆಯಿತು. 1.5 ವರ್ಷ ಆದ್ಮೇಲೆ ಮತ್ತೆ ವಾಪಸ್ ಬಂದವು. ಇಷ್ಟಾದರೂ ಮಕ್ಕಳಾಗಿಲ್ಲಪ್ಪ, ಮತ್ತೇನಾದ್ರೂ ಆಶೀರ್ವಾದ ಕೊಡ್ತೀಯೇನು ಅಂತ ಕೇಳಿದ. ಅವಾಗ ಅವರು, ಇಲ್ಲ ನಾವು ಕೊಟ್ಟಿದ್ದು ಒಮ್ಮೆ ಫೇಲ್ ಆಗಿಲ್ಲ, ನಿಂಬಿಕಾಯಿ ಕೊಟ್ಟರು ಫೇಲ್ ಆಗಿಲ್ಲ, ದಾರ ಕೊಟ್ಟರು ಫೇಲ್ ಆಗಿಲ್ಲ, ಇದ್ಯಾಕೆ ಹಿಂಗೆ ಆಗತ್ತೈತಿ ಅಂತ ತಿಳ್ಕೊಂಡು ಅವ್ನು ಕರೆದು ಕುಂದಿಸಿರಂತ. ಅಲ್ಲೋ ತಮ್ಮ, ಇಷ್ಟು ಸಲ ಬಂದಿಲ್ಲ, ನೀನು ಒಬ್ಬ ಬಂದಿಯಲ್ಲ, ನೀನು ಹೆಂಡತಿ ಕರ್ಕೊಂಬರ್ಬಾರ್ದೇನೋ ಅಂತ ಕೇರಂತ. ಒಂದಂತ ನಾನು ಮದುವೆನ ಆಗಿಲ್ಲ ಅಂದಂತ. ಮದುವೆನ ಆಗಿಲ್ಲ ಅಂದಾಗ ತಮ್ಮ ಮಕ್ಕಳಾಗಬೇಕು ಅಂತಂದ್ರೆ ಮದುವೆ ಅನ್ನೋದೇನಿದೆ ಒಂದು ಸಂಸ್ಕಾರ, ಅದಾಗಬೇಕು, ಅದು ಬೇಸಿಕ್ ಅಂತ ಹೇಳ್ತಾರೆ. ಹಂಗೆ ಈ ಪುರಾಣ ಪ್ರವಚನ ನಾವು ಆಶೀರ್ವಚನ ಕೇಳ್ಬೇಕಂದ್ರೆ ನಾವು ಬೇಸಿಕ್ ಏನಂದ್ರೆ ಪುರಾಣ ಇರ್ತದೆ. ನೀವೆಲ್ಲ ಪುರಾಣ ಕೇರಿ ನಾವು ಏನಂತ ಗೊತ್ತಾಗಲಿ, ತನಕ ಅಲ್ಲಿ ಹೊರಗೆಲ್ಲ ಕೆಲಸ ಮಾಡ್ಕೊಂಬಂದು ನೋಡಿದೆ ಬಂಧುಗಳೇ. ಆದ್ರೆ ಒಂದಷ್ಟು ಕಿವಿಯಾಗ ಪದ ಕೇಳಾಕತ್ತಿದ್ದು ಅಲ್ಲಿ ಹಿಂದೆ ಕುಂತು ಕೆಲಸ ಮಾಡೋ ಟೈಮ್ನಾಗ. ಏನು ಕೇಳಾಕತ್ತಿದ್ದು ಅಂದ್ರೆ,
ಬಂಗಾರವ್ವ ತಾಯಿ ಮಗನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ಲು, ಮಗುವಿಗೆ ಎಂಥ ಸಂಸ್ಕಾರ ಕೊಟ್ಟಿದ್ಲು, ಭಾಳ ಉನ್ನತವಾದ ಸಂಸ್ಕಾರವನ್ನು ಕೊಟ್ಟಿದ್ಲು ಬಂಧುಗಳೇ. ಅದಕ್ಕಂತ ತಿಳ್ಕೊಂಡು ಅಂಥ ಒಬ್ಬ ಶಿವಯೋಗಿ ಜಗತ್ತಿನ ಪ್ರಸಿದ್ಧ ಶಿವಯೋಗಿ ಆಗಿ ಹೋದರು. ಯಾಕಂದ್ರೆ ತಾಯಿ ಪಾತ್ರ ಭಾಳ ದೊಡ್ಡದದ. ನಾವೆಲ್ಲ ಅಂತೀವಿ ಮಂತ್ರಗಳಲ್ಲಿ ಶ್ರೇಷ್ಠವಾದ ಮಂತ್ರ ಯಾವುದು ಅಂತ ಕೇಳಿದರೆ ಹೇಳ್ತಾರೆ ಪಂಚಾಕ್ಷರೋ ಮಂತ್ರ ಮಹಾನ್ ಅಂತ ಹೇಳ್ತಾರೆ. ಸಪ್ತಕೋಟೇಶು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್. ಎಲ್ಲ ಮಂತ್ರಗಳಲ್ಲಿ 7 ಕೋಟಿಗಳಿಗಿಂತ ಹೆಚ್ಚು ಮಂತ್ರಗಳದಾವಂತೆ. ಎಲ್ಲ ಮಂತ್ರಗಳಲ್ಲಿ ಯಾವ ಮಂತ್ರ ಶ್ರೇಷ್ಠ ಅಂದ್ರೆ ಪಂಚಾಕ್ಷರಿ ಮಹಾಮಂತ್ರ ಶ್ರೇಷ್ಠ ಅಂತ ಹೇಳ್ತಾರೆ ಬಂಧುಗಳೇ. ಆದರೆ ಕನ್ನಡದ ಕವಿ ಹೇಳ್ತಾನೆ ಅದಕ್ಕಿಂತಲೂ ಒಂದು ಶ್ರೇಷ್ಠ ಮಂತ್ರ ಇದೆ, ಅದಕ್ಕಿಂತಲೂ ಒಂದು ಶ್ರೇಷ್ಠ ಮಂತ್ರಿದೆ. ಆ ಮಂತ್ರ ಯಾವುದು ಅಂತಂದರೆ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅವು ನೀಡುವ ಶಾಂತಿ ಕ್ರಾಂತಿ ಯಾವ ತಾರೆಗಳಿಗಿದೆ ಅಂತ ತಿಳ್ಕೊಂಡು ಭಾಳ ಸುಂದರವಾಗಿ ಬರ್ತಾರೆ ಬಂಧುಗಳೇ. ಅಮ್ಮ ಅನ್ನೋ ಪದ ಇದೆಯಲ್ಲ ಅದಕ್ಕಿಂತ ದೊಡ್ಡ ಮಂತ್ರ ಯಾವುದಿಲ್ಲ. ಅಮ್ಮ ಅನ್ನುವಂಥ ದೇವ್ರಿದೆಯಲ್ಲ ಅದಕ್ಕಿಂತ ದೊಡ್ಡ ದೇವರು ಮತ್ತೊಂದು ಯಾವುದೂ ಇಲ್ಲ. ಭಕ್ತ ಹೋಗ್ತಾನೆ ದೇವಸ್ಥಾನ ಮುಂದೆ ಕುತ್ಕೋತಾನೆ, ತಾಯಿ ನನ್ನನ್ನು ಕಾಪಾಡು ಅಂತ ತಿಳ್ಕೊಂಡು ದೇವಿ ಮುಂದೆ ಕೈ ಮುಗಿದು ಕುಳ್ಕೊಂಡ ದಿನ ಹೋಗ್ತಾನೆ 1 ವರ್ಷ ಹೋಗ್ತಾನೆ, 2 ವರ್ಷ ಹೋಗ್ತಾನೆ, 10 ವರ್ಷ ಆದರೂ ಕೂಡ ದೇವಿ ದರ್ಶನ ಆಗೋದಿಲ್ಲ ಆತನಿಗೆ. ದೇವಿ ದರ್ಶನ ಆಗದೇ ಇದ್ದಾಗ ಒಂದು ಸಲ ತಲೆ ಕಲ್ಲಿಗೆ ಬಡಿತಿರ್ತಾನೆ. ದೇವಸ್ಥಾನದ ಮೆಟ್ಟಿಲಿಗೆ ತಲೆ ಬಡ್ಕೊಂಡು ಹೇಳ್ತಾನೆ, ನಿನ್ನ ಕೃಪೆ ಆಗಬೇಕಾಗಿತ್ತು, ಇಷ್ಟು ವರ್ಷ ಪೂಜೆ ಮಾಡಿದ್ನಿ, ನಿನ್ನ ಕೃಪೆ ಆಗಲಿಲ್ಲಲ್ಲ, ಯಾಕೆ ಆಗಲಿಲ್ಲ ಅಂತಂದಾಗ ದೇವಸ್ಥಾನದಲ್ಲಿ ಕುಳಿತಿರೋಂಥ ದೇವಿ ಅಂದ್ಲಂತ, ಇಲ್ಲಿ ಬಂದು ಯಾಕೆ ತಲೆ ಬಡ್ಕೋತೀವೋ, ನಿನ್ನ ಮನ್ಯಾಗ ತಾಯಿ ರೂಪದಲ್ಲಿ ಬಂದು ನಿಂತಾನೆ, ಅಲ್ಲೇ ನೋಡಲ್ಲ ಸೇವೆ ಮಾಡೋಂದಂತ. ನಿನ್ನ ಮನ್ಯಾಗ ನಾ ತಾಯಿ ರೂಪದಲ್ಲಿ ಬಂದನಿ, ಅಲ್ಲಿ ಬೇದ ಬರ್ತಿ, ಇಲ್ಲಿ ಬಂದು ನಮಸ್ಕಾರ ಮಾಡ್ತಿ, ತಗೊಂಡು ಏನು ಮಾಡಲಿ? ಅದಕ್ಕೆ ಹೇಳ್ತಾರ ಅಲ್ಲಿ ನಾ ಜೀವಂತ ದೇವರಾಗಿ ನಿನ್ನ ಮನ್ಯಾಗಿದ್ರೆ ನೋಡುವಲ್ಲಿ ನೀನು ಇಲ್ಲಿ ಬರ್ತಿ, ನನ್ನನ್ನು ಇಲ್ಲಿ ಬಂದು ನೋಡಾಕತ್ತಿಯಲ್ಲ, ಇಲ್ಲಿ ನೋಡಕ್ಕೆ ಹೋಗಬೇಡ, ಅಲ್ಲೇ ನೋಡು, ಅಲ್ಲೇ ಅದನಿ ಅಂತ ತಿಳ್ಕೊಂಡು ಸಾಕ್ಷಾತ್ ದೇವಿನೇ ಹೇಳುವಂಥ ಮಾತು. ನಾವು ದಸರೆಯಲ್ಲಿ ದೇವಿಯನ್ನು ಆರಾಧನೆ ಮಾಡ್ತೇವಲ್ಲ, ದೇವಿಯ ಸಂದೇಶ ಏನು ಅಂತಂದ್ರೆ ತಾಯಿ ರೂಪದಲ್ಲಿ ನಿನ್ನ ಮನ್ಯಾಗ ಬಂದನಿ ನಾನು, ಅಲ್ಲೇ ನೋಡು ಅಂತ ತಿಳ್ಕೊಂಡು ಹೇಳ್ತಾರೆ ಬಂಧುಗಳೇ. ಅದಕ್ಕೆ ತಾಯಿ ಪಾತ್ರ ಭಾಳ ದೊಡ್ಡದು. ಅದಕ್ಕೆ ಅಂಥ ತಾಯಿ ಜಗತ್ತಿನಲ್ಲಿ ಎಲ್ಲ ಸಂಬಂಧಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಸಂಬಂಧ ಯಾವುದು ಅಂದ್ರೆ ತಾಯಿ ಮಗುವಿನ ಸಂಬಂಧ ಬಂಧುಗಳೇ. ಒಂದು ಸಲ ಮಗು ಕಳ್ಕೋಬೇಕು ಅಂತಂದ್ರೆ ಭಾಳ ಕಷ್ಟ ಅದ. ಆದ್ರೆ ಇಲ್ಲಿ ಮಹಾತಾಯಿಯಾಗಿರುವಂಥ ಬಂಗಾರಮ್ಮನಿಗೆ ಗೊತ್ತಿದೆ ತನ್ನ ಮಗ ಇನ್ನಷ್ಟು ದಿನ ಆದಮೇಲೆ ಸನ್ಯಾಸಿ ಆಗ್ತಾನಂತ ತಿಳ್ಕೊಂಡು. ಭಾಳ ಚೆನ್ನಾಗಿ ಬೆಳೆಸಿರ್ತಾರೆ, ಭಾಳ ಸಂಸ್ಕಾರ ಕೊಟ್ಟಿರ್ತಾರೆ. ಆದ್ರೆ ಜಗತ್ತಿನಲ್ಲಿ ಯಾವ ಬೇಕಾದ ದಾನ ಮಾಡ್ಬೋದು ಬಂಧುಗಳೇ. ನಿಮ್ಮಲ್ಲಿ ಭಾಳ ದುಡ್ಡು ಐತೆ ಅಂದ್ರೆ ಲಕ್ಷ ದಾನ ಮಾಡ್ಬೋದು, ಕೋಟಿ ದಾನ ಮಾಡ್ಬೋದು. ಬಂಗಾರ ಐತಂದ್ರೆ ಎಷ್ಟೋ ತೊಲೆಗಟ್ಟಲೆ ಬಂಗಾರ ಮಾಡ್ಬೋದು, ಬೆಳ್ಳಿ ದಾನ ಮಾಡ್ಬೋದು. ಅಷ್ಟೇ ಯಾಕೆ ಭೂಮಿ ಸೀಮೆ ಐತೆ ಅಂದ್ರೆ ಹೊಲಗಳ ದಾನ ಮಾಡ್ಬೋದು. ಆದ್ರೆ ಎಲ್ಲ ದಾನ ಮಾಡೋಕ್ಕೆ ಜಗತ್ತಿನಲ್ಲಿ ಜನ ಸಿಗ್ತಾರೆ ಬಂಧುಗಳೇ. ಆದ್ರೆ ಪುತ್ರದಾನ ಮಾಡೋದು ಭಾಳ ಕಷ್ಟದ ಕೆಲಸ. ಪುತ್ರದಾನ ಮಾಡೋದು ಆಳೆತ್ತರಕ್ಕೆ ಮಕ್ಕಳನ್ನು ಬೆಳೆಸಿರ್ತಾರೆ. ಆ ಮಗುವನ್ನು ತಂದು ಅಲ್ಲ ಅಂತ ಮತ್ತೊಬ್ಬರ ಕೈಯಾಗ ಕೊಡೋದಿದೆಯಲ್ಲ, ಅದು ಭಾಳ ಕಷ್ಟದ ಸಂಗತಿ. ತನ್ನ ಕರುಳ ಬಳ್ಳಿಯನ್ನೇ ಹರಿದು ಕೊಡೋದಿದೆಯಲ್ಲ, ಅದು ಭಾಳ ಕಷ್ಟದ ಸಂಗತಿ ಬಂಧುಗಳೇ. ಆ ತಾಯಿಗೆ ಗೊತ್ತಾಗ್ತದ ಮಗ ದೊಡ್ಡವಾಗಕತ್ತಾನ, ಶಿವಕುಮಾರ ದೊಡ್ಡವಾಗಕತ್ತಾನ, ದೊಡ್ಡವಾಗಿ ಇನ್ನೇನು ಮಾಡ್ತಾನ ಅಂತಂದ್ರೆ ಮನೆ ಬಿಟ್ಟು ಹೋಗ್ತಾನಲ್ಲ ಅನ್ನೋ ನೋವು ಇರ್ತದ ತಾಯಿಗೆ. ಆದರೂ ಕೂಡ ಗುರುವಿನ ಅಪ್ಪನೇ ಆಗಿದೆ, ನಾಗನಸೂರಿನ ಷಣ್ಮುಖ ಶಿವಗಳ ಅಪ್ಪನೇ ಆಗಿದೆ, ಅವ್ರ ಮಠಕ್ಕೆ ಬರಲೇಬೇಕಲ್ಲ ಅಂತ ತಿಳ್ಕೊಂಡು ಯೋಚನೆ ಮಾಡಿದಾಗ ಒಂದು ಸಲ ಶಂಕರಾಚಾರ್ಯಗೆ ಅನ್ನಿಸ್ತು, ಈ ಕಡೆ ಲಕ್ಷ ಕೊಡಿ, ಶಂಕರಾಚಾರ್ಯಗೆ ಅನ್ನಿಸ್ತು ನಾನು ಸನ್ಯಾಸಿ ಆಗಬೇಕು ಅಂತ ತಿಳ್ಕೊಂಡು. ಅದ್ವೈತ ಸಿದ್ಧಾಂತ ಪ್ರತಿಪಾದಕರಾಗಿರುವಂಥ ಶಂಕರಾಚಾರ್ಯಗೆ ಏನು ಅನ್ನಿಸ್ತಾ ಇದೆ ಅಂತಂದ್ರೆ ನಾನು ಸನ್ಯಾಸಿ ಆಗಬೇಕು ಅಂತ ಸಣ್ಣ ವಯಸ್ಸಿನಲ್ಲಿ ಬಂತು ಭಾವನೆ ಬಂದಾಗ ತಾಯಿಗೆ ಹೇಳಿದ ನಾ ಸನ್ಯಾಸಕ್ಕೇನಿ ಅಂತ ಹೇಳಿದ್ರೆ ತಾಯಿ ನೋಡಲಿಲ್ಲ, ಬೈತಿದ್ಲು, ಸುಮ್ಮನೆ ಕುಂದ್ರಂತಿದ್ಲು. ಅವ್ನು ಬೈತಿದ್ಲು ಶಂಕರಾಚಾರ್ಯನ, ಬೇದ್ ಸುಮ್ಮನೆ ಕುತ್ಕೋ, ಇಲ್ಲೇ ಆರಾಮಿರುವಂತೆ ಎಲ್ಲ ಹೇಳ್ತಿದ್ಲು. ಒಂದು ಸಲ ತಾಯಿ ಮಗ ಏನು ಮಾಡಿದ್ರು ಅಂತಂದ್ರೆ ಅಲ್ಲಿ ಒಂದು ನದಿ ಕಡೆ ಹೋಗಿದ್ರು. ನದಿ ಕಡೆ ಹೋದಾಗ
ನದಿಯಾಗ ಶಂಕರಾಚಾರ್ಯ ಸ್ನಾನ ಮಾಡಾಕತ್ತಿರು. ಸಣ್ಣ ಹುಡುಗ ಶಂಕರ ಸ್ನಾನ ಮಾಡ್ತಾ ಇದ್ರು. ತಾಯಿ ಬಟ್ಟೆ ತೊಳಿತಾ ಇದ್ಲು. ತಾಯಿ ಬಟ್ಟೆ ತೊಳೆಯೋ ಸಮಯದಲ್ಲಿ ಏನು ಹೇಳ್ತಾಳೆ ಅಂತಂದ್ರೆ, ಅವಾಗೇಂತ ಹಿಂಗೆ ಬಟ್ಟೆ ತೊಳೆಯೋ ಸಮಯದಲ್ಲಿ ಸ್ವಲ್ಪ ಮುಂದಕ್ಕೆ ಹೋದಾಗ ಮುಳುಗಾಕೆ ಶುರು ಮಾಡಿದ. ತಾಯಿ ನೋಡ್ತಾಳ. ತಾಯಿ ನೋಡಿ ಯಾಕೆ ಮುಳುಗತ್ತಿ ಶಂಕರ ಅಂತ ಕೇಳಿದಾಗ ಶಂಕರಾಚಾರ್ಯ ಹೇಳ್ತಾರೆ, ಏನು ಹೇಳ್ತಂದ್ರೆ, ಅವ್ವ ನನ್ನ ಮೊಸಳಿ ಕಾಲು ಹಿಡ್ಕೊಂಡೈತಿ ಅಂದ್ರು. ಮೊಸಳಿ ಕಾಲು ಹಿಡ್ದೈತಿ, ನನ್ನ ಜಕ್ಕೊಂದು ಹೋಗ್ತಾ ಇದೆ ಅಂತಂದ್ರು. ಅವಾಗ ತಾಯಿ ಅಂತಾಳ, ನಾನು ನಿನ್ನ ಬಿಡೋದಿಲ್ಲ ಅಂತ ತಿಳ್ಕೊಂಡು ಕೈ ಹಿಡಿದು ಜಗ್ದಿರ್ತಾಳ. ಆದರೂ ಕೂಡ ಶಂಕರ ಒಳಗೆ ನೀರ್ನೇ ಹೋಗ್ತಿರ್ತಾರೆ. ಅವಾಗ ತಾಯಿ ಅಂತಾಳ, ಏನಂತಾಳಂದ್ರೆ, ಬಿಟ್ಬಿಡು ಭಗವಂತ ಅಂತ ತಿಳ್ಕೊಂಡು ಎಲ್ಲ ದೇವ್ರು ಬೇಡ್ಕೋತ ಶಂಕರ್ ಬಿಡ್ಲಿಕ್ಕೆ ಆಗೋದಿಲ್ಲ ಬಂಧುಗಳೇ. ಕೊನೆಗೆ ಸ್ವಲ್ಪ ಮುಂದಕ್ಕೆ ಹೋಗಿ ನೀರು ಇಲ್ಲಿಗೆ ಬಂದಿರ್ತದ. ಅವಾಗ ಶಂಕರ ಏನು ಹೇಳ್ತಾರಂದ್ರೆ, ಅವ್ವ ಈ ಮೊಸಳು ನಾನು ಬಿಡ್ತದಂತ. ಅವರೇ ಹೇಳಕತ್ತಾರ, ಈ ಮೊಸಳು ನಾನು ಬಿಡ್ತದಂತ, ನನ್ನ ಸನ್ಯಾಸಿ ಆಗ್ಲಿಕ್ಕೆ ಅಪ್ಪನಿ ಕೊಟ್ಟು ನಾನು ಬಿಡ್ತದಂತ ಹೇಳಿದ್ರು. ತಾಯಿ ಅಂತಾಳ, ಒಂದು ಕಡೆಗೆ ಮಗನ ಕಳ್ಕೋದು ಹೆಂಗೆ, ಮತ್ತೊಂದು ಕಡೆಗೆ ಇದನ್ನು ಹೆಂಗೆ ಸಹಿಸ್ಕೋದು ಅಂತ ತಿಳ್ಕೊಂಡು ಯೋಚನೆ ಮಾಡುವಂಥ ತಾಯಿ ಅಂತಾಳ, ಹೆಂಗಾರು ಇರುವಲ್ಯಾಕ ಭೂಮಿ ಮೇಲೆ ಸನ್ಯಾಸಿಯಾಗಿರುವಲ್ಲ, ಹೆಂಗಾರು ಇರೋಲ್ಲಕ್ಕ ಜೀವಂತಿದ್ರೆ ಸಾಕ್ಯಪ್ಪ, ನಿನ್ನ ಸನ್ಯಾಸಿ ಮಾಡಕ್ಕೆ ನಾ ಅವಕಾಶ ಕೊಡ್ತಾನೆ ಅಂತ ತಿಳ್ಕೊಂಡು ಹೇಳಿದಾಗ ಶಂಕರಾಚಾರ್ಯ ಮ್ಯಾಲೆ ಬರ್ತಾರೆ ಬಂಧುಗಳು, ಶಾಲೆ ಬರ್ತಾರೆ. ಹಾಗೆ ಬಸವಲಿಂಗ ಶಿವಯೋಗಿಗಳು ಅಷ್ಟೇ ತಾಯಿಯನ್ನು ಮನವೊಲಿಸ್ತಾರೆ. ಗುರುವಿನ ಆಜ್ಞೆಯಂತೆ ನಡಿಬೇಕು. ಅವ್ರು ಹುಟ್ಟಿದ ಕಾರಣ ಏನು ಅಂದರೆ ಜಗತ್ ಕಲ್ಯಾಣ ಮಾಡುವಂಥ ಉದ್ದೇಶದಿಂದ ಹುಟ್ಟಿದಂಥ ಬಸವಲಿಂಗರು ಶಿವಕುಮಾರ ಏನಂತಾರಂತಂದ್ರೆ, ಕೆಲವು ದಿನಗಳಾದ ಮೇಲೆ ಓದಕ್ಕೆ ಹೋಗ್ಬೇಕಾದ್ರೆ, ಅವ್ರಿಗೆ ಸನ್ಯಾಸಿ ಆಗಬೇಕಾದಾಗ ತಂದೆ ತಾಯಿಗಳನ್ನ ಕೇಳ್ತಾರೆ. ಒಲ್ಲದ ಮನಸ್ಸಿನಿಂದ ತಂದೆ ತಾಯಿಗಳು ಹಿಂದೇಟು ಹಾಕ್ತಾರೆ. ಆದರೆ ಗುರುವಿನ ಅಪ್ಪನೆ ಪ್ರಕಾರ, ಮಾತು ಕೊಟ್ಟ ಪ್ರಕಾರ ಅವ್ರ ಮಾತಿಗೆ ತಪ್ಪದಂತೆ ಏನು ಮಾಡಿದರು ಅಂತಂದರೆ, ತಮ್ಮ ಮಗನನ್ನು ವಿದ್ಯಾಭ್ಯಾಸ ಮಾಡಲಿಕ್ಕೆ ಕಳಿಸಿ ಮುಂದೆ ಮಠಾಧಿಪತಿಯನ್ನಾಗಿ ಮಾಡಲಿಕ್ಕೆ ತಯಾರು ಮಾಡ್ತಾರೆ ಅನ್ನೋಂಥ ವಿಷಯವನ್ನು ಬಹಳಷ್ಟು ಸುಂದರವಾಗಿ ನಮ್ಮ ಶರಣರು ಹೇಳಿಕೊಟ್ಟಿದ್ದಾರೆ ಬಂಧುಗಳೇ. ಆ ವಿಷಯದ ಬಗ್ಗೆ ಅವರ ಎಲ್ಲ ಹೇಳಿದ ಮೇಲೆ ಏನೋ ಅಂತಾರಲ್ಲ, ಅದು ಪಂಡ್ರಾಪುರಕ್ಕೆ ಈ ಕಡೆ ಕೇಳ್ರವ, ಹುಡುಗರ ಈ ಕಡೆ ಕೇಳ್ರಿ, ಪಂಡ್ರಾಪುರಕ್ಕೆ ದಿಂಡಿ ಹೋಗಿದ್ರಂತ ಅಷ್ಟು ಮಂದಿ. ದಿಂಡಿ ಹೋದ ನಾಗನಸೂರಿಂದ ಹೋಗಿದ್ರು. ಒಂದು 25-30 ಜನ ಹೋಗಿದ್ರು. ಅವರು ಹೋಗುವಾಗ ಒಂದೆರಡು ತಾಳಕಾಯಿ ಹಿಡ್ಕೊಂಡು ಹೋಗಿದ್ರು. ಹೋಗುವಾಗ ಪಾಂಡ್ರಂಗ ವಿಠ್ಠಲ ಅನ್ಕೊಂತ ಭಜನೆ ಮಾಡ್ಕೊತ ಹೋಗಿದ್ರು. ಭಜನೆ ಮಾಡ್ಕೊತ ಹೋಗೋ ಸಮಯದಲ್ಲಿ ಏನಾಕಿತ್ತು ಅಂತಂದ್ರೆ, ಸುಮಾರು ಇಲ್ಲಿಂದ ಒಂದು 10-12 ದಿನ ಹಂಗೆ ಅಲ್ಲೇ ಸುತ್ತ ಹೊಡೆದು ಹೋಗಿದ್ರು. ಊರು ಪಂಡ್ರಾಪುರ ಇಲ್ಲೇ ಐತಿ, ನಡಕ್ಕೆ ಗಾಡಿ ತಂದು ಹೋಗಿಲ್ಲ, ನಡ್ಕೊಂಡು ಹೊಂಟಿದ್ರಾಗ. ಎಲ್ಲ ಊರಿಗೆ ಒಂದೊಂದು ಹಳ್ಳಿ ಟೂರ್ ಅಲ್ಲೇ ಟ್ರಿಪ್ ಮಾಡ್ತಿದ್ರು, ನಿಂದಿರ್ತಿದ್ರು, ಮುಂದೆ ಹೊಕ್ಕಿದ್ರು. ಅವರೆಲ್ಲ ಊರಾಗ ಹೋಗ್ಬೇಕಾದ್ರೆ ಪಾಂಡ್ರಂಗ ವಿಠ್ಠಲ ಅಂತ ಭಜನೆ ಮಾಡ್ತಾಯಿದ್ರು. ಎಲ್ಲರೂ ಭಜನೆ ಮಾಡ್ತಾಯಿದ್ರು. ಒಬ್ಬಾಕಿ ಮುದುಕಿ ಒಂದು ಸೂಕ್ಷ್ಮ ಅಬ್ಸರ್ವೇಷನ್ ಮಾಡಿದ್ಲು. ಏನು ಮಾಡಿದ್ಲು ಅಂದ್ರೆ, ಅಲ್ಲೊಬ್ಬಾಕಿ ಹೆಣ್ಮಗಳು ಬರ್ತಿದ್ಲು, ಆಕೆಯು ಭಜನೆ ಹಿಡ್ಕೊಂಡಿದ್ಲು, ಆಕೆಯು ಭಜನೆ ಮಾಡ್ಕೊತ ಬರ್ತಿದ್ಲು. ಎಲ್ಲರೂ ಪಾಂಡ್ರಂಗ ವಿಠ್ಠಲ ಅಂದ್ರೆ ಆಕೆ ಅಂತಿದ್ಲು, ನೀ ಅಂದಂಗ ಅಂತಿದ್ದಂತ ಆಕೆ. ನೀವು ಅಂದಂಗೆ ಅಂತಿದ್ರು. ಕೊನೆಗೆ ಪಂಡ್ರಾಪುರ ಸಮೀಪ ಹೊತ್ತು ಅಲ್ಲಿ ಹೋಗಿ ನೋಡಿದ್ಲು. ಅಲ್ಲಿ ಪಾಂಡ್ರಂಗ ವಿಠ್ಠಲ ಅಂತಂದು ಮುದುಕಿ ಕೇಳಬೇಕು, ಈಕೆ ಏನಂತಂತು ಪಕ್ಕಕ್ಕೆ ಹೋಗಿ ನಿಂತ್ಲಕ್ಕಿ. ಆಕೆ ಹಂಗೆ ಕಿವಿಗೊಟ್ಟು ಕೇಳತ್ತಿದ್ಲು, ಈ ಪಾಂಡ್ರಂಗ ವಿಠ್ಠಲ ಅಂತ ಈಗ ಜೋರು ಬಾಯಿ ಮಾಡೋಣಾಕೆ. ಆಕೆ ನೀವು ಅಂದಂಗೆ ಅಂತಿದ್ಲು ಅದಕ್ಕೆ. ಅವಾಗ ಆಕೆ ತಲೆ ಕೆಡ್ತು. 15 ದಿನ ನೋಡಾಕತ್ತ, ನಿನ್ನ 10-15 ದಿನ ಆತು ನೋಡಾಕತ್ತಿ. ಎಲ್ಲರೂ ಪಾಂಡ್ರಂಗ ವಿಠ್ಠಲ ಅಂತಾರ, ಆದ್ರೆ ನೀ ನೋಡ್ರಿ ನೀ ಅಂದಂಗ ಅನ್ನಕತ್ತೀಯಲ್ಲ ಅಂತಂದಾಗ ಆಕೆ ಅಂದ್ಲಂತ, ಪಾಂಡ್ರಂಗ ಅನ್ನೋದು ನನ್ನ ಗಂಡನ ಹೆಸರು, ಅದಕ್ಕೆ ಅನ್ನಕತ್ತಿಲ್ಲ ಅಂದ್ಲಂತಕಿ. ಅದಕ್ಕೆ ನಮ್ಮದು ಕೂಡ ಹೆಂಗೈತೆ ಅಂದ್ರೆ, ಇವರೆಲ್ಲ ಪುರಾಣ ಹೇಳಕತ್ತಾರ, ನೀವು ಅಂದಂಗ ಅನ್ಕೊಂತ ಹೋಗೋದು. ಭಾಳ ಸುಂದರವಾಗಿ ನಾಡಿನ ಹೆಸರಾಂತ ಪ್ರವಚನಕಾರರಾಗಿರೋಂಥ ನಮ್ಮ ಶಿವಲಿಂಗಯ್ಯ ಶರಣರು ಅಂಥ ಅದ್ಭುತವಾದ ಪುರಾಣ ಬರೆದಿದ್ದಾರೆ ಬಂಧುಗಳೇ. ನಮಗೆ ರೇವಣಸಿದ್ದ ಮುತ್ಯ ಒಂದು ಅರ್ಧ ಗಂಟೆ ಕುಂದಿರ್ಸ್ಕೊಂಡು ಹೇಳ್ತಿದ್ರು, ಬಸ್ಲಿಂಗ್ ಮುತ್ಯ ಹ್ಯಾಂಗೆ ಮಾಡಿದರು ಹಿಂಗೆ ಮಾಡಿದರು ಅಂತ ತಿಳ್ಕೊಂಡು. ಅವನ್ನೆಲ್ಲ ಕೇಳ್ತಿದ್ವಿ. ಒಂದಷ್ಟು ಮರಾಠಿಯಲ್ಲಿ ಪುಸ್ತಕಗಳನ್ನ ಬರೆದಿದ್ರು, ಒಂದಷ್ಟು ಕನ್ನಡದಲ್ಲಿ ಪುಸ್ತಕ ಬರೆದಿದ್ರು. ಅವನ್ನೆಲ್ಲ ತೊಗೊಂಡು ಎಲ್ಲ ಸ್ಟಡಿ ಮಾಡಿ ಅವರೊಂದು ಪುರಾಣ ಬರೆದಿದ್ದಾರೆ ಬಂಧುಗಳೇ. ಇಂಥ ಅದ್ಭುತವಾದ ಚರಿತ್ರೆಗಳನ್ನ ಬರೆದಿದ್ದಾರಲ್ಲ, ಬಹುತೇಕ ನಾವು ಎಷ್ಟೋ ಕಥೆಗಳನ್ನ ಕೇಳಿರಲಿಲ್ಲ, ಅಂಥ ಕಥೆಗಳು ಕೂಡ ಅದರಲ್ಲಿ ಬಂದಿವೆ ಬಂಧುಗಳು. ಅಂಥ ಅದ್ಭುತವಾದ ಪುರಾಣವನ್ನು ನಮ್ಮ ಶಿವಲಿಂಗಯ್ಯ ಶರಣರು ಬರೆದಿದ್ದಾರೆ ಬಂಧುಗಳೇ. ಎಂಥ ಕಲಾವಿದರು ಬಂದರು ನೋಡಿ.
ನಾವೇನಂದ್ರೆ ನಾವು ಕಷ್ಟಪಡ್ತಿರ್ತಾವೆ, ನಾವು ಅಂಥವ್ರು ತರ್ಬೇಕು ಇಂಥವ್ರು ತರ್ಬೇಕು ತಲೆಯಾಗಿರ್ತೇವ. ಆದ್ರೆ ನಮ್ಮ ಕೆಲಸದ ಒತ್ತಡದಾಗ ಏನು ತರಕಲ್ಲ, ಯಾರು ಕರ್ಕೊಂಬರೋದು ಯಾರು ಬಿಡೋದು ಅಂತ ತಿಳ್ಕೊಂಡು. ಆದ್ರೆ ನಾವು ಏನು ಮಾಡದಿದ್ರು ಕೂಡ ಹಿಂದಿನ ಶಕ್ತಿ ಐತಲ್ಲ ಬಸ್ಲಿಂಗ್ ಮುತ್ಯ ಎಂಥವ್ರು ತಂದ ಅಂತಂದ್ರೆ ನಾಡಿನ ಹೆಸರಾಂತ ಪ್ರವಚನಕಾರಂತ ಯಾವ ಶಿವಲಿಂಗಯ್ಯ ಶರಣರು ತಂದಾರ. ನಾಡಿನ ಉದಯೋನ್ಮುಖ ಕಲಾವಿದ, ನಿಮಗೆ ನೆನಪಿರಲಿ ಅರುಣ್ ಕುಮಾರ್ ಗುಂದೇನೂರು ಅಂತಂದ್ರೆ ಭಾಳ ಪ್ರಸಿದ್ಧ ಗಾಯಕ. ಅಂಥವ್ರು ಬಂದರು. ಇನ್ನು ಕರ್ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರುವಂಥ ಬಹುದೊಡ್ಡ ಹಿರಿಯ ಕಲಾವಿದರಾಗಿರುವಂಥ ಬಸವರಾಜ್ ಹೋಗಾರ್ ಬಂದರು. ನಾವು ಕರೆದ್ರು ಬರ್ತಿರ್ಕಿಲ್ಲ, ಮುತ್ಯ ಕರ್ಕೊಂಬಂದಾನಂತೇಳಿ. ನಮ್ಗೆ ಇನ್ನೂ ಒಂದು ಪುರಾಣ ಇನ್ನು ಹೇಳ್ತಾ ಕೇಳ್ರಿ ಅಂಥ ಶಕ್ತಿ ಮುತ್ಯಾಂದ ಅನ್ನಕ್ಕಂತಂದ್ರೆ ನಾ ಹೇಳಿದ ನಿಮ್ಮ ಮೊನ್ನೆ ಕಟ್ಟಡ 1 ಕೋಟಿ ಮೇಲೆ ಐತಿ. ನಾವು ಸ್ಟಾರ್ಟ್ ಮಾಡಿದ 3 ಲಕ್ಷದಿಂದ ಕೆಲಸ ಮುಗಿದು ಹೋತು, ಎಲ್ಲ ಮುಗಿದು ಹೋದ್ಮೇಲೆ ಅದರಾಗ ಟೈಮ್ ಹೋತು. ಇನ್ನೂ ಪತ್ರಿಕೆ ಪ್ರಿಂಟ್ ಮಾಡೇ ಇಲ್ಲ. ನಾವು ಪತ್ರಿಕೆ ಪ್ರಿಂಟ್ ಮಾಡಿಲ್ಲ. ಗೆಸ್ಟ್ಗಳು ಎಂಥವ್ರು ಬರಾಕತ್ತಾರ ಅಂತಂದ್ರೆ ಬೇರೆ ದೇಶದಿಂದ, ವಿದೇಶದಿಂದ, ಅಮೇರಿಕಾ ದೇಶದಿಂದ ಒಬ್ಬ ಸನ್ಯಾಸಿಗಳು ನಮ್ಮ ನಾಗಣಸೂರು ಜಾತ್ರೆ ನೋಡ್ಲಿಕ್ಕೆ ಬರಾಕತ್ತಾರ. ಬಂಧುಗಳು ನೋಡ್ಲಿಕ್ಕೆ ಬರಾಕತ್ತಾರ. ನಾವು ಯೋಚನೆ ಮಾಡೋಕ್ಕಾಗಲ್ಲ. ನಮ್ಮ 3 ಪಕ್ಕದೂರ ಸ್ವಾಮಿ ಕರ್ಕೊಂಬರು ಭಾಳ ಕಷ್ಟ ಐತೆವ. ನಮ್ಮ ಪಕ್ಕದೂರು ಸ್ವಾಮಿಗಳಿದ್ದಾಗ ಬರ್ರಿ ಅಪ್ಪ ಬರ್ರಿ ಅಂತ ಕಾಯಿ ಕರ್ಪೂರ ಎಲ್ಲ ಕೊಟ್ಟು ದರ್ಶನ ಕೊಟ್ಟು ಬಂದರು. ಅಲ್ಲಿ ಹೋಗೋದು ಬಂತು ಇಲ್ಲಿ ಹೋಗೋದು ಬಂತು ಅಂತ ತಿಳ್ಕೊಂಡು ಸ್ವಾಮಿಗಳ ಜೀವನ ಹಿಂಗೆ ಇರ್ತದೆ. ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ಬಿಟ್ಟು ಹೋಗ್ತಾರೆ ಬಂಧುಗಳೇ. ಯಾಕೆ ಅಂತಂದ್ರೆ ನಮ್ಮ ಪಕ್ಕದ ಊರಿನ ಸ್ವಾಮಿಗಳನ್ನ ಕರ್ಕೊಂಬರ್ದು. ಯಾಕಂದ್ರೆ ಅವ್ರದೊಂದು ಸ್ಥಾನಮಾನ ಇರ್ತದೆ, ಅವ್ರಿಗೊಂದು ಜವಾಬ್ದಾರಿ ಇರ್ತದೆ. ಅವ್ರು ಬಿಟ್ಟು ಬರ್ಲಿಕ್ಕೆ ಆಗ್ತಿರೋದಿಲ್ಲ. ಅಷ್ಟೊಂದು ಕಷ್ಟದ ದಿನಮಾನಗಳಲ್ಲಿ ಅಮೇರಿಕಾದಿಂದ ಒಬ್ಬ ಸ್ವಾಮೀಜಿ ಬರ್ತಾರಂದ್ರೆ ಅದನ್ನು ಯಾರು ಕರೆಸ್ತಾರೆ? ಬಸ್ಲಿಂಗ್ ಮುತ್ಯಾರ ಕರೆಸ್ತಾರೆ ಬಂಧುಗಳು. ಈ ಮುಂಜಾನೆ ಫೋನ್ ಮಾಡಿ ಮಾತಾಡಿದೆ. ಅವರು ಅಮೇರಿಕಾದಿಂದ ಆಲ್ರೆಡಿ ಋಷಿಕೇಶಕ್ಕೆ ಬಂದಾರೀಗ. ಹಿಮಾಲಯದ ಋಷಿಕೇಶದಲ್ಲಿ ಇದ್ದಾರೆ ಬಂಧುಗಳೇ. ನಮ್ಮ ಜಾತ್ರೆಗೆ ಒಂದಿನ ಮುಂಚಿತ ಪುಣೆಗೆ ಬರ್ತಾರೆ. ಪುಣೆಗೆ ಬಂದು ನಮ್ಮ ಜಾತ್ರೆಗೆ ಬರ್ತಾರೆ ಬಂಧುಗಳೇ. ನಾ ಅಂದ್ಕೊಂಡಿದ್ದೇನು ಅಂತಂದ್ರೆ ನಾ ಏನೇ ಮಾಡ್ಬೇಕಾದ್ರೆ ಬಸ್ಲಿಂಗ್ ಮುತ್ಯಾನ ಮುಂದೆ ಕೈ ಮುಗಿದು ಬರ್ತೇನೆ. ಕೈ ಮುಗಿದು ಮುಂಜಾನೆ ಹೋಗ್ಬೇಕಾರೆ ಏನು ಮಾಡ್ಬೇಕು ಅವ್ರು ಮುಂದೆ ಹೇಳೋಕ್ಕೇನಿ. ಇಷ್ಟೆಲ್ಲ ಮಾಡಿದ ತಕ್ಷಣ ಕೈ ಮುಗಿದ್ರೆ ಸಾಕು ಬಂಧುಗಳೇ. ನಾ ಮುಂದೆ ಮಾಡೋದು ಬೇಕಾಗಿಲ್ಲ, ಮುಂದೆ ಅವ ಮಾಡ್ತಾನೆ, ಎಲ್ಲ ಅವ ಮಾಡ್ತಾನೆ ತಿಳ್ಕೊಂಡು ಹೇಳ್ತಾ. ಅದಕ್ಕೆ ಇಲ್ಲಿವರೆಗೆ ಜಾತ್ರೆಯ ಕೆಲಸಗಳು ನಡೆದಾವೆ. ಇನ್ನೂ ಅದು ಇದು ಸ್ಲಾಪ್ ಮುಗ್ದ ತನಕ ಜಿನ್ನ ಮಾಡ್ಬೇಕಲ್ಲ ನಿಮ್ಮ ಹತ್ತಾಕ ಮ್ಯಾಲ. ಎಲ್ಲರ ಮ್ಯಾಲೆ ಮುತ್ತೈದಾರೆ ಸಲ ಮ್ಯಾಲೆ ಕುಂದ್ರದೈತಿ. ಯಪ್ಪ ಮ್ಯಾಲೆ ಇಟ್ಟು ಹೈಟ್ ಮಾಡಿ ಕುಂತಿ ಹತ್ತೋದು ಹೆಂಗಂದ್ರೆ ಏನು ಮಾಡೋದು? ಅದಕ್ಕೆ ಯೋಚನೆ ಮಾಡ್ಕೊಂಡು ಇವತ್ತೆಲ್ಲ ಜಿನ್ನ ಕಂಪ್ಲೀಟ್ ಮಾಡಿದ್ರು. ನಮ್ಮ ನಂದು ರೇವಿಯನ್ನ ಮಣ್ಣಿಂದ ಮತ್ತು ನಮ್ಮ ಗಂಗಾಧರ್ ಬಾಸ್ಕಿ ಸೌಕರ್ ಅವರೆಲ್ಲ ಮಣ್ಣಿಂದ ಗಂಟು ಬಂದಾರೆ. ಯಪ್ಪ ಇನ್ನು ದಿನಗಳು ಭಾಳಿಲ್ಲ, ಕಟ್ಟಕ್ಕೆ ಕೊಡಿಸ್ಬೇಕು ಅಂತ ತಿಳ್ಕೊಂಡು ಮಣ್ಣಿಂದ ಗಂಟು ಬಿದ್ದಾರೆ ಅವರು. ಅದಕ್ಕೆ ನಾವು ಅಂದೀವಿ ಇದೊಂದು ಸ್ವಲ್ಪ ಸ್ಲಾಪಿಂದ ಬಿದ್ದು ಬಿಡಲಿ ತರ್ಸೋಣ ಅಂತ ತಿಳ್ಕೊಂಡು ಏನು ಮಾಡಿದೆ ಬಂಧುಗಳೇ. ಅವತ್ತು ಸ್ಲಾಪಿಂದು ಏನು ಜಿನ್ನಗಳು ಮಾಡ್ಬೇಕು 10 ಲಕ್ಷ ಮ್ಯಾಲೆ ಜಿನ್ನ ಮಾಡಿದ್ದಾಯಿತು. ಜೊತೆಗೆ ಕಟ್ಟಿಗೆ ಕಂಪಿ ಭಾಳ ಬಿದ್ದಿದ್ದು ಅಲ್ಲೆಲ್ಲ ಕಟ್ಟಿಗೆ ಇದೆಲ್ಲ ಕೊಳ್ತೈತೆವ. ಮ್ಯಾಲಿಂದ ಮುತ್ಯಾರು ಮಾಡಿ ಇಟ್ಟಿದ್ದೆಲ್ಲ ಏನಾಗೈತಿ ಅಂದ್ರೆ ನೀರು ಬಂದು ಕೊಳ್ತೈತಿ. ಅದೆಲ್ಲ ನೀರು ಸೋರಾಕತ್ತೈತಿ. ಆದ್ರೆ ನಮ್ಮ ಆಸೆ ಏನು ಅಂತಂದ್ರೆ ನಮ್ಮ ಗುರುಗಳು ಮಾಡಿಟ್ಟಾರಲ್ಲ ಅದು ಹಂಗೆ ಹಾಳಾಗಿ ಹೋಗಬಾರ್ದು. ಅದಕ್ಕೆ ಎಲ್ಲ ಕಡೆ ಕಟ್ಟಿಗೆ ಕಡ್ಕೊಂಬಂದು ಒಂದು ಕಡೆ ಒಟ್ಟಿದ್ದೇವೆ. ಈಗ ಅವನ್ನೆಲ್ಲ ಇವತ್ತು ನಮ್ಮ ಲೋಹಾರ್ ಮಲ್ಕಪ್ಪಣ್ಣ, ನಮ್ಮ ಧರ್ಗೊಂಡು ಶಿವಲಿಂಗಪ್ಪನ ಅವರೆಲ್ಲ ಕಡೆ ಕಟ್ಟಿಗೆ ಕಡ್ಕೊಂಬಂದು ಒಗೆದಿರಲಿಲ್ಲ. ಈಗೇನು ಮಾಡಿದ್ರೆ ಎಲ್ಲನೂ ಇವತ್ತಿನ ದಿನ ಎಲ್ಲ ಟ್ಯಾಕ್ಟ್ರ್ಗಳು ಫ್ರೀ ಇದ್ದವಲ್ಲ, ಸೇವಾ ಇದ್ದವಲ್ಲ, ಎಲ್ಲ ಟ್ಯಾಕ್ಟ್ರಿಗೆ ಕಳಿಸಿ ಅಕ್ಕಲ್ಕೋಟೆ ಮಿಷನಿಗೆ ಕಳಿಸ್ಬಿಟ್ಟಾರ ಕರ್ಕೊಂಬರಕ್ಕೆ. ಅಲ್ಲೇ ಹೋದು ಇಲ್ಲಿ ಜಾಗ ಕೂಡ ಖಾಲಿ ಮಾಡಿ ಕೊಟ್ಟರು. ನಾಳೆಯಿಂದ ನಮ್ಮ ಯಾವ ನಂದು ರೇವಿ ಹಾಗೂ ಮುದುಕು ಸೌಕರ್ ಬಾಸ್ಕಿ ಅವರೆಲ್ಲ ಕೂಡ್ಕೊಂಡು ಏನು ಮಾಡ್ತಾರೆ ಅಂತಂದ್ರೆ ಬೆಳಿಗ್ಗೆ 8 ಗಂಟೆಯಿಂದ ಕಟಕ್ ಹೊಡ್ಯಾಕೆ ಶುರು ಮಾಡ್ಬೇಕಂತಿದ್ದಾರೆ. ಮುಂದೆ ಕಟಕ್ ಎಲ್ಲಿ ಸಿಗಬೇಕು ಅಂತ ಯೋಚನೆ ಮಾಡಕತ್ತಿದ್ದೀವಿ. ಎಲ್ಲ ಕಡೆ ಕಟಕ್ ಸಿಕ್ಕು ಸ್ವಲ್ಪ ಕಟಕ್ ದೊಡ್ಡ ದಪ್ಪ ಇದರಲ್ಲಿ ಕುಂದ್ರಾಕ್ ತೊಂದರೆಕೈತಿ ಹೆಣ್ಮಕ್ಳಿಗೆ ಅಂತ ತಿಳ್ಕೊಂಡು ನಮ್ಮ ಡೊಂಗ್ರಿ ತೋಟ ಸಾಹೇಬಣ್ಣ, ಕೈಲಾಸವಾಸಿ ಡೊಂಗ್ರಿ ತೋಟ ಸಾಹೇಬಣ್ಣ ಅವ್ರ ಮನೆಯವ್ರು ಫೋನ್ ಮಾಡಿ ಮಾತಾಡಿದೆವ. ಯವ್ವ ಹಿಂಗೆ ಸ್ವಲ್ಪ ಕಟಕ್ ಬೇಕಾಗೈತಿ ಅಂತಂದಾಗ, ಅಪ್ಪ ನಿಂಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಹೋಗ್ರಿ ಅಂತಂದ್ರೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಹೋಗ್ರಿ ಅವ್ರು ಹೇಳಿ. ಮೊನ್ನೆ ನಮ್ಮ ಬಹದ್ದೂರ್ ಚವಾನ್ ಡಾಕ್ಟರ್ ಅದಾರಲ್ಲ ಅವರು ಮತ್ತು ಇನ್ನೊಬ್ರು ಚವಾನ್ ಅವ್ರು ಏನು ಮಾಡಿದರು ಅಂತಂದ್ರೆ ಮಠಕ್ಕೆ ಕಟಕ್ ಒಯ್ರಪ್ಪ ನಿಮ್ಮ ಕೆಲಸ ನಡತ್ತಂತೇಳಿ ಕಟಕ್ ಕೊಟ್ಟಿದ್ರು. ಅದು ಕಟಕ್ ಹಾಕಿದ್ದೇವೆ. ಆದ್ರೆ ಅದ್ರ ಮ್ಯಾಲೆ ಕುಂದ್ರಾಕ ಸ್ವಲ್ಪ ಏನು ಬೇಕಂದ್ರೆ
ಮೆತ್ತನಾಗಿರುವಂಥ ಕಟಕಬೇಕು, ಸೂಸ್ ಕಟಕಬೇಕಾಗಿತ್ತು. ಅದು ನಮ್ಮ ಡೊಂಗ್ರಿ ತೋಟ ತಾಯಿ ಸಾಹೇಬಣ್ಣವ್ರ ಶ್ರೀಮತಿಯವರು ಅವ್ರಂದ್ರೆ, ಅಪ್ಪ ನಿಮ್ಗೆ ಎಷ್ಟು ಬೇಕಷ್ಟು ನಾನು ಕೇಳೋ ಅವಶ್ಯಕತೆ ಇಲ್ಲ, ಅಷ್ಟೊಂದು ಎಲ್ಲ ತೊಗೊಂಡು ಹೋಗ್ರಿ ಅಂತ ತಿಳ್ಕೊಂಡು ಹೇಳಿದ್ರು ಬಂಧುಗಳೇ. ಅಂಥವ್ರು ಕಟ್ಟಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಊರಿನ ನಾಳಿನ ಎಲ್ಲ ಟ್ಯಾಕ್ಟರ್ ನಡೆಸುವಂಥ ಯುವಕರು ಎಲ್ಲರೂ ಬಂದು ನಾಳೆ ಸೇವೆ ಮಾಡಕ್ಕೆ ತಯಾರಿದ್ದಾರೆ, ಎಲ್ಲ ಹೇಳಿದಾರಂತೆ. ಅಷ್ಟ ನಾವು ಹೇಳೋದೇನು ಅಂತಂದರೆ, ಸ್ವಲ್ಪ ಬೇಗ ಬನ್ನಿ, ಬೇಗ ಬಂದು ಕೆಲಸ ಸ್ಟಾರ್ಟ್ ಮಾಡೋಣ. ಮಧ್ಯಾಹ್ನ ಒಂದು ತಾಸು ಬೇಗ ಬಿಡವಲ್ಲ, ಯಾಕೆ ಮಳೆ ದಿನಮಾನಗಳು ಬೇಗ ಕಟ್ಟಕ್ಕೆ ಹಾಕ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಮೇಲೆ ಮಳೆ ಆಯ್ತು, ಅದಾಯ್ತು, ಇದಾಯ್ತು ಅನ್ನೋ ಸಮಸ್ಯೆನೇ ಬೇಡ. ಇನ್ನು ದಿನಗಳಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಕಟಕ್ನವ್ರು ನಾಳೆ 8 ಗಂಟೆಗೆ ಬರ್ತಾರೆ ಅಂತ ತಿಳ್ಕೊಂಡು ಹೇಳಿಸ್ತಾ, ಇವತ್ತು ವಿಶೇಷವಾಗಿ ಪುರಾಣ ಪೂಜೆಯನ್ನು ಮಾಡಿದಂಥವ್ರು ಶ್ರೀ ನಂದಕುಮಾರ್ ರೇವಿ ಅವ್ರ ದಂಪತಿಗಳು, ಗ್ರಾಮ ಪಂಚಾಯತಿ ಸದಸ್ಯರು ಬಂಧುಗಳೇ. ಮತ್ತವರು ನಮ್ಮ ಭೀಮಶಾ ಹಾಳ್ತೋಟೆ ಅವರು ಬರಬೇಕಾಗಿತ್ತು, ಬಂದಿಲ್ಲ ಅನಿಸುತ್ತೆ. ಅವರಿಬ್ಬರು ಇವತ್ತು ಸೇವೆ ಮಾಡಿದ್ದಾರೆ ಬಂಧುಗಳೇ. ನಿಮ್ಮ ನೆನಪಿರಲಿ, ಬಹುತೇಕ ಹಿಂದಿನ ಕಟ್ಟಡಗಳು ಭಾಳ ಆಗ್ಯಾವ. ಎಲ್ಲ ಕಟ್ಟಡದಲ್ಲಿ ಬಹುತೇಕ ಕೆಲಸ ನಿಂತು ಮಾಡಿಸ್ಕೊಂಡವ್ರು ಯಾರು ಅಂತ ನಮ್ಮ ನಂದು ರೇವಿ ಎಲ್ಲ ಮನೆ ಕೆಲಸ ಬಿಟ್ಟು ಬರ್ತಿದ್ರು. ನಾನು ಫಸ್ಟ್ ಮಠಕ್ಕೆ ಬಂದಾಗ ನಮ್ಮ ಪ್ರಚಂಡ ಸಂತು, ನಂದು ರೇವಿ ಇವರೆಲ್ಲ ಏನು ಮಾಡ್ತಾರೆ, ಕಟ್ಟಡದ ಎಲ್ಲ ಅವ್ನು ಜವಾಬ್ದಾರಿ ನೋಡ್ಕೋತಾಯಿದ್ರು. ಈಗಲೂ ಕೂಡ ಅಷ್ಟೇ, ಏನೇ ಕೆಲಸಗಳದಾವ ಅಂತಂದ್ರೂ ಕೂಡ ನಂದು ರೇವಿ ಏನು ಮಾಡ್ತಾ, ಇಂಥ ಕಟ್ಟಡ ಕೆಲಸ ಇದ್ದು ಅಂದ್ರೆ ಬಂದು ಸೇವೆ ಮಾಡ್ತಾರೆ ಬಂಧುಗಳೇ. ಅಂಥ ನಮ್ಮ ಶ್ರೀಮಠದ ಪರಮ ಸದ್ಭಕ್ತರಾಗಿರುವಂಥ ನಂದಕುಮಾರ್ ರೇವಿ ಅವರಿಗೆ, ಅವ್ರ ಕುಟುಂಬದವರಿಗೆ ಜಗದ್ಗುರು ಬಸವಲಿಂಗ ಶ್ರೀಗಳ ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲು ಪ್ರಾರ್ಥಿಸ ಅವ್ರನ್ನ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅಭಿನಂದನೆ ಸಲ್ಲಿಸೋಣ. ಆ ಜೊತೆಗೆ ಭೀಮಶಾ ಹಾಳ್ತೋಟೆ ಅವ್ರ ಬಗ್ಗೆನೂ ಹೇಳಲೇಬೇಕು. ನಮಗೆಲ್ಲ ಉಸುಕ್ ತರಬೇಕಾದ್ರೆ ಭಾಳ ಕಷ್ಟ ದಿನಮಾನಿದ್ದು. ನಿಮಗೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಅವು ಇವೆಲ್ಲ ಭಾಳ ಕಷ್ಟ ಇರ್ತಾವೆ ಬಂಧುಗಳೇ. ಆದರೆ ಆ ಮನುಷ್ಯ ರಾತ್ರಿ 12 ಗಂಟೆಗೆ ಹೋಗಿ ಅಲ್ಲಿ ಹೇಳ್ಕೊಂಬಂದು ನಮ್ಮ ಕಟ್ಟಡಕ್ಕೆ ಏನೇನು ಸಾಧ್ಯತೆ ವ್ಯವಸ್ಥೆ ಇತ್ತೋ ಎಲ್ಲ ಕೇಳಿ ಮಾಡಿದ್ರು. ಮತ್ತು ಮೊನ್ನೆ ಕಾಗದ ಪತ್ರಗಳು ಬೇಕಾಗಿದ್ದು ಅವನ್ನೆಲ್ಲ ತರಲಿಕ್ಕೂ ಕೂಡ ಭೀಮಶಾ ಹಾಳ್ತೋಟೆ ಭಾಳ ಓಡಾಡಿದ್ದಾರೆ. ನಂದಕುಮಾರ್ ರೇವಿ ಮತ್ತು ಭೀಮಶಾ ಹಾಳ್ತೋಟೆ ಅವ್ರು ಭಾಳ ಕೆಲಸ ಮಾಡಿದ್ದಾರೆ ಬಂಧುಗಳೇ. ಹಾಗೆ ಭೀಮಶಾ ಹಾಳ್ತೋಟೆ ಅವರ ಕುಟುಂಬಕ್ಕೂ ಅವ್ರಿಗೂ ಜಗದ್ಗುರು ಬಸವಲಿಂಗೇಶ್ವರ ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲು ಬರ್ತಾ ಅವ್ರಿಗೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅಭಿನಂದನೆಗಳು ಸಲ್ಲಿಸೋಣ. ಮುಂದೆ ಇವತ್ತಿನ ಪ್ರತಿಮಾ ಪೂಜೆಯನ್ನು ಮಾಡಿದಂಥವ್ರು ನಮ್ಮ ಲೋಹಾರ ಕುಟುಂಬ. ಬಸ್ಲಿ ಮುತ್ಯಾನ ಮಠ ಅಂದ್ರೆ ಸಾಕು ಅವ್ರಿಗೆ. ಇಡೀ ಲೋಹಾರ ಕುಟುಂಬದವ್ರು ಏನಿದಾರಲ್ಲ ಅವ್ರಿಗೆ ಇಷ್ಟೊಂದು ನಂಬುತ್ತಾರೆ ಬಸ್ಲಿ ಮುತ್ಯಾನೆ ಅಂತಂದ್ರೆ, ಒಂದೊಂದು ಕೆಲಸ ಮಾಡಿ ಸಹಿತ ಒಮ್ಮೆ ದುಡ್ಡು ತೊಗೊಂಡು ಹೋಗೋದಿಲ್ಲ, ಅವರು ಪಗಾರ ತೊಗೊಂಡು ಹೋಗೋಲ್ಲ. ಎಷ್ಟು ಸಲ ನಾನು ನೋಡಾಕತ್ತಿ ನಮ್ಮ ಮಲ್ಕಪ್ಪಣ್ಣ ಲೋಹಾರ್ ಮತ್ತು ಕಾಸು ಲೋಹಾರ್ ಅವ್ರು ಎಷ್ಟು ಸಲ ಕೆಲ್ಸಕ್ಕೆ ಕರೆದನಿ. ಕೆಲ್ಸಕ್ಕೆ ಕರೆದ್ರೆ ನಾನು ಅಂದೆ, ಎಲ್ಲ ಕೆಲಸ ಮಾಡುವಲ್ಲಕ್ಕ ಪಗಾರ ಸ್ವಲ್ಪ ತೊಗೊಂಡು ಹೋಗಂದ್ರೆ ಇಲ್ಲಿವರೆಗೆ ಆಯ್ತು. ನಾ ಬಹುತೇಕ ನಾನು ನೋಡ್ದಾಕೈತಿಂದ 1 ಪೈಸಾಸ್ ಕೂಡ ಮಠದ ಪಗಾರ ತೊಗೊಲಿಲ್ಲ ರೀ, ಅವ್ರು ಪಗಾರ ತೊಗೋದಿಲ್ಲ ಅಂತ. ಹಾಗೆ ಲೋಹಾರ್ ಫ್ಯಾಮ್ಲಿ ಯಾವತ್ತೂ ಬಸ್ಲಿ ಮುತ್ಯಾನ ಸೇವೆಗೆ ಸದಾ ಸಿದ್ಧರಾಗಿ ನಿಂತಿರ್ತಾರೆ. ಹಂಗೆ ಸೇವೆ ಮಾಡುವಂಥ ಬಹುತೇಕ ನಮ್ಮ ಕಟ್ಟಡಗಳ ಏನು ಡೋರು ಇಂಥ ಕಟ್ಟಿಗೆ ಕೆಲಸ ಬರ್ತಲ್ಲ ಅವನ್ನೆಲ್ಲ ಮಾಡುವಂಥವ್ರು ಯಾರು ಅಂತಂದರೆ ನಮ್ಮ ಮಲ್ಕಪ್ಪಣ್ಣ ಲೋಹಾರ್ ಅವರು. ಈಗ ನಾಳೆ ಇದನ್ನು ಮಾಡ್ಬೇಕಾದ್ರೆ ಪ್ಲ್ಯಾನ್ ಮಾಡಿದ್ದೀವಿ ನಾವು. ಒಂದು 4 ಮಂದಿ ಮುಂಬೈ ಇಂಜಿನಿಯರ್ ಕರ್ಸಿದ್ದೇವೆ. ಒಂದು 50 ಲಕ್ಷ ಪ್ಲ್ಯಾನ್ ಹಾಕಿ ಕೊಟ್ಟಾರ. ಮ್ಯಾಲಿಂದೆಲ್ಲ ಕಟ್ಟಿಗೆ ತೆಗೆದು ಹೊಸ ಪಳಿ ಕಟ್ಟಿಗೆ ಹಾಕೋದು, ಮ್ಯಾಲೆ ಬೀಳ್ದಂಗೆ ಹಿಂಗೆ ಪತ್ರ ಬರ್ತದೆ. ಈ ಕಡೆ ಕೇರಳ ದೇವಸ್ಥಾನಗಳು ಬರ್ತಾವೆ, ಹಂಚಿಂದು ಮ್ಯಾಲೆ ಗೋಪುರ ಬರ್ತದೆ, ಇದ್ರ ಮ್ಯಾಲೆ 20 ಫೂಟ್ ಹೋಗ್ತದೆ. ಇಲ್ಲಿ ಎಲ್ಲಿ ನೋಡಕ್ಕೆ ಹೋದ್ರು, ರಸ್ತೆಗೆ ಹೋದ್ರೆ ಮೊದಲು ರೋಡ್ನಿಂದ ಕಾಣ್ತಿತ್ತು, ಮಠದ ಬೋರ್ಡ್ ನೋಡಿ ಅಂತಾರೆ ಮಠ ಆಯ್ತಂತ ಬರ್ತಿದ್ರು ಬಂಧುಗಳೇ. ಈಗ ಇದ್ರ ಮೇಲೆ 20 ಫೂಟ್ ಗೋಪುರ ಹೋತು ಅಂತಂದ್ರೆ ರಸ್ತೆಗೆ ನಿಂತ್ರೆ ಸಾಕು, ಇದ ಮಠ ಅಂತ ಗೊತ್ತಾಗ್ತದೆ ಬಂಧುಗಳಿಗೆ, ಗೊತ್ತಾಗ್ತದೆ. ಅಂಥ ಒಂದು ಭವ್ಯ ಕೆಲಸವನ್ನು ನಮ್ಮ ಮಲ್ಕಪ್ಪಣ್ಣ ಲೋಹಾರ್ ಅವರು ಮಾಡಿದ್ದಾರೆ. ಅವರಿಗೂ ಅವ್ರ ಕುಟುಂಬದವರಿಗೆ ಜಗದ್ಗುರು ಬಸವಲಿಂಗ ಶ್ರೀಗಳು ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ, ಮತ್ತೋರ್ವ ಪ್ರತಿಮಾ ಪೂಜೆ ಮಾಡಿದಂಥವ್ರು ಶ್ರೀ ಚಂದ್ರಕಾಂತ್ ಪಾಟೀಲ್ ಮತ್ತು ಜಗನ್ನಾಥ್ ಇನಾಮ್ದಾರ್ ಅವ್ರು, ಶಾವಳದವ್ರು ಬಂಧುಗಳೇ. ನಾನು ಮೊನ್ನೆ ಹೇಳಿಬಿಟ್ಟಿದ್ದೀನಿ, ಶಾವಳ ಅಂತಂದ್ರೆ ರೇವಣ ಸಿದ್ಧ ಸ್ವಾಮಿಗಳು ನನ್ನ ತವ್ರ ಮನೆ ಅಂತ ಹೇಳ್ಕೊತಿದ್ರು. ಅಂಥ ನಡ್ಕೊಳ್ಳೋಂಥ ಭಕ್ತರು. ಹಾಗೆ ಶಾವಳ ಭಕ್ತರು ಮಠದ ಏನೇ ಕೆಲಸಗಳಿರಲಿ ಊರಾಗ ಅಲ್ಲಿ ಹೋದ್ರೆ ಸಾಕು, ಅವ್ರು ಏನು ಮಾಡ್ತಾರಂದ್ರೆ ಬಸ್ಲಿ ಮುತ್ಯಾನ ಇಷ್ಟು ನಂಬುತ್ತಾರಲ್ಲ, ಬಹುತೇಕ ನಾವು ಎಷ್ಟು ನಂಬುತ್ತೇವೆ, ನಾಗನಸರು ಎಷ್ಟು ನಂಬುತ್ತೇವೋ ಅಷ್ಟೇ ಬಸ್ಲಿ ಮುತ್ಯಾನ ನಂಬುವಂಥ ಊರು ಮತ್ತೊಂದಿದ್ರೆ ಶಾವಳ ಗ್ರಾಮ ಬಂಧುಗಳು. ಶಾವಳ ಗ್ರಾಮ ಅಲ್ಲಿಂದ ಪುರಾಣ ಪ್ರವಚನ, ಊರಾಗ ಒಂದು ಸಂಸ್ಕಾರ ಐತಿ, ದೇವರು ಭಕ್ತಿ ಇಂಥ ನೋಡಬೇಕು ಅಂತಂದ್ರೆ ಆ ಊರಾಗ ಹಿರಿಯರು ಒಂದು ಒಳ್ಳೆಯ ಸಂಸ್ಕಾರ ಹಾಕಿದ್ದಾರೆ. ಏನೇ ಕೆಲಸ ಕಾರ್ಯಗಳಿರಲಿ ದೇವ್ರ ಕೆಲಸ ಇದ್ದು ಅಂದ್ರೆ ಆ ಊರ ಜನ ಮುಂದೆ ನಿಂತು ಮಾಡ್ತಾರೆ ಬಂಧುಗಳೇ. ಅಂತಹ
ನಮ್ಮ ಶಾವಳ ಗ್ರಾಮದವಂಥ ಚಂದ್ರಕಾಂತ್ ಪಾಟೀಲ್ ಅವರಿಗೂ ಜಗನ್ನಾಥ್ ಇನಾಮ್ದಾರ್ ಅವರಿಗೂ ಕೂಡ ಜಗದ್ಗುರು ಬಸವಲಿಂಗ ಶ್ರೀಗಳು ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಮುಂದೆ ಇವತ್ತಿನ ದಿನ ವಿಶೇಷವಾಗಿ ಇನ್ನೊಂದು ಹೇಳಲೇಬೇಕು. ಮೊನ್ನೆ ಇತ್ತೀಚೆಗೆ ನಮ್ಮ ಸೊಲ್ಲಾಪುರ್ನ ಪ್ರಖ್ಯಾತ ಡಾಕ್ಟರ್ ಆಗಿರುವಂಥ ಆನಂದ್ ಮುದುಕಣ್ಣವರು ಲಿಂಗೈಕ್ಯರಾದರು, ವಿಧಿವಶರಾದರು ಬಂಧುಗಳೇ. ಸಣ್ಣ ವಯಸ್ಸು 45-50 ವಯಸ್ಸಿನ ಒಳಗಿನವರು. ನಮ್ಮ ಊರಿನ ಪ್ರಚಂಡೆ ಮನೆತನದ ಬೀಗರು ನಿಮಗೆ ನೆನಪಿರಲಿ, ಸುಮಾರು 45-50 ವರ್ಷನ ಇಂಥ ಸಾಧನೆ ಮಾಡಿದ್ರಲ್ಲ. ಬಹುತೇಕ ಒಬ್ಬ ದೊಡ್ಡ ರಾಜಕಾರಣಿಗಳಿಗೆ ಒಬ್ಬ ಸ್ವಾಮಿಗಳು ತೀರ್ಕೊಂಡಾಗ ಎಷ್ಟು ಜನ ಸೇರ್ತಾರಲ್ಲ, ಅಷ್ಟು ಜನ ಒಬ್ಬ ಯುವ ಡಾಕ್ಟರ್ನ ಅಂತ್ಯ ಸಂಸ್ಕಾರಕ್ಕೆ ಸೇರಿದ್ರು ಬಂಧುಗಳು. ಅಂತ್ಯ ಸಂಸ್ಕಾರಕ್ಕೆ ಸೇರಿದರು. ಎಲ್ಲ ಕಡೆ ಟಿ ವಿ ಮೀಡಿಯಾದಲ್ಲೆಲ್ಲ ಅವ್ರದ್ದೇ. ಯಾಕೆ ಅಂತಂದ್ರೆ ಅಷ್ಟು ಜನರಿಗೆ ಬೇಕಾದಿದ್ದವರು. ಅಷ್ಟೊಂದು ಜನರಿಗೆ ಯಾರೇ ಬಡವರು ಬರಲಿ, ಗರೀಬ್ ಮಂದಿ ಬರಲಿ, ಯಾರೇ ಬಂದರೂ ಕೂಡ ಅವರು ಬಹಳಷ್ಟು ಹೃದಯ ಸ್ಪರ್ಶಿ ಭಾವನೆ ನೋಡಿ ಅವರನ್ನು ಆರಾಮ ಮಾಡಿ ಕಳಿಸಿದಂತಹ ಆ ಆನಂದ್ ಮುದುಕನ್ನವ್ರು ಡಾಕ್ಟರ್ ಅವರು ಇವತ್ತು ಅವರು ಲಿಂಗೈಕ್ಯರಾಗಿದ್ದ ಕಾರಣ ಅವರು ಶ್ರೀಮತಿಯವರು ಸಂತೋಷಿ ಮುದುಕಣ್ಣವರಾಗಲಿ ಅವ್ರ ಹೋಲ್ ಟೀಮ್ ಏನು ಮಾಡ್ತು ಅಂತಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತಿಳ್ಕೊಂಡು ಬಸವಲಿಂಗೇಶ್ವರ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಇಲ್ಲೊಂದು ಶಿಬಿರ ಕ್ಯಾಂಪನ್ನು ಹಮ್ಮಿಕೊಂಡ್ರು, ಆರೋಗ್ಯ ತಪಾಸಣಾ ಶಿಬಿರ ಬಂಧುಗಳೇ. ಸುಮಾರು ನಾವು ನಿನ್ನ ರಾತ್ರಿ ಬಂದು ಹೇಳ್ಯಾರ ನಮ್ಮ ಅನಿಲ, ನಮ್ಮ ಆನಂದ, ಅಮರ್ ಪ್ರಚಂಡೆ ಅವರೆಲ್ಲ ಕೂಡ್ಕೊಂಡು ರಾತ್ರಿ ಬಂದು ಹೇಳಿದರು, ಅಪ್ಪ ನಾಳೆ ದವಾಖಾನೆ ಫ್ರೀ ಇರ್ತದ, ಯಾರು ನಮ್ಮ ಊರಾಗ ಯಾರು ತೋರಿಸ್ಕೊಲಿ, ಔಷಧ ಕೊಡ್ತಾರೆ, ಎಲ್ಲ ಕೊಡ್ತಾರೆ ಅಂತ ಹೇಳಿದ್ರು ಬಂಧುಗಳೇ. ನಾವು ನಾಳೆ ರಾತ್ರಿನ ಹೇಳ್ಯಾರ, ಮುಂದೆ ಹೆಂಗೆ ಅಂತ ಯೋಚನೆ ಮಾಡಕತ್ತಿದ್ದೆ. ಇವತ್ತಲ್ಲಿ ಉದ್ಘಾಟನೆ ಹೋದ ಸುಮಾರು ಬಂದು ಡಾಕ್ಟ್ರ್ ಹೇಳಿದರು, ಏನು ಸುಮಾರು 300-400 ಮಂದಿ ಪೇಷಂಟ್ಗಳು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಅಂತ. 300-400 ಕೊನೆಗೆ ಅಂದ್ರೆ ಅವ್ರು ಒಂದೇ ದಿನ ರಾತ್ರಿನೇ ಹೇಳಿವಿ ಇಷ್ಟು ಮಂದಿ ಸೇರಿದ್ರು. ಒಂದು 15 ದಿನ ಮುಂಚಿರ್ತ ಹೇಳಿದ್ ನಮ್ಮ ಕತ್ತಿ ಏನಂತ ಡಾಕ್ಟ್ರುಗಳು ಅನ್ನಕತ್ತೀರು, ಮಾತಾಡಕತ್ತೀರು. ಅದಕ್ಕೆ ಅವರು ಏನಂದ್ರೆ ಅವ್ರು ತಿಳ್ಕೊಂಡಿದ್ದೇನು ಔಷಧ ತಂದಾರ 200 ಮಂದಿಗೆ 300 ಮಂದಿಗೆ ಹಿಂಗೆ ಹಾಕೊಂಬಂದಿರೋರು. ಅವ್ರು ಆಮೇಲೆ ಅಂದ್ರೆ ಬ್ಯಾಗ್ ಹಿಂಗೆ ಅಳಿಗಾಡಿಸಿ ಏನು ಕಾಲಿನೇ ಆತಂದ್ರಂತ ಅವ್ರು. ಆದರೂ ಕೂಡ ಏನು ಹೇಳಿ ಮತ್ತೆ ಬರ್ತೇವೆ ನಾವು ಮತ್ತೆ ಬಂದು ನಾಗಣಸುರ ಸೇವೆ ಮಾಡ್ತೇವೆ ಅಂತ ಹೇಳಿದ್ರು ಬಂಧುಗಳೇ. ಅಂಥ ಆನಂದ್ ಮುದುಕನ್ನವ್ರ ಡಾಕ್ಟರ್ ಅವರಿಗೂ ಕೂಡ ಹಾಗೂ ಆಯೋಜನೆ ಮಾಡಿದಂಥ ನಮ್ಮೂರಿನ ಪ್ರಚಂಡ ಬಳಗಕ್ಕೂ ಕೂಡ ಜೋರಾಗಿ ಚಪ್ಪಾಳಿ ತಟ್ಟೋದ್ರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ ಬಂಧುಗಳೇ. ಇವತ್ತಿನ ಪೂಜಾ ಸೇವೆಯನ್ನು ಸಲ್ಲಿಸಿದಂಥವ್ರು ಶ್ರೀ ಶಾಂತಪ್ಪ ಕರಬಸಪ್ಪ ಗಂಗೊಂಡವ್ರು. ನಮ್ಗೆ ಗೊತ್ತಿದೆ, ನಮ್ಮ ಗಂಗೊಂಡ ಪರಿವಾರ ಶ್ರೀಮಠಕ್ಕೆ ಬಹಳಷ್ಟು ನಡೆದುಕೊಳ್ಳುವಂಥ ಪರಿವಾರ ಬಂಧುಗಳೇ. ಅದ್ರಲ್ಲಿ ವಿಶೇಷವಾಗಿ ನಮ್ಮ ಕಲ್ಯಾಣಿ ಸರ್ನ ಗೊತ್ತಾಕೈತೆ ನಿಮಗೆ. ಭಾಳ ವಿಶೇಷ ಅಂದ್ರೆ ಕಲ್ಯಾಣಿ ಸರು ಇಷ್ಟು ಪ್ರಾಮಾಣಿಕವಾಗಿ ಮಠದಲ್ಲಿ ಸೇವೆ ಮಾಡ್ತಾರೆ. ನೆನಪಿರಲಿ, ಅವ್ರ ಲೆಕ್ಕ ನೋಡ್ತಿರ್ತೇನೆ ನಾವು ಸುಮ್ಮನೆ ದುಡ್ಡು ಕೊಟ್ಟು ಕೈ ಬಿಡ್ತೇವೆ ಬಂಧುಗಳೇ. ಅವರು ಒಂದೊಂದು ಪೈಸಾ ಸಹಿತ 10 ರೂಪಾಯಿ ಉಳಿತಿರಪ್ಪ, 20 ರೂಪಾಯಿ ಉಳಿತು, ಅದು ಸಹಿತ ಲೆಕ್ಕ ತಂದು ಕೊಡ್ತಾರೆ. ಮುಂದೊಂದು ಜವಾಬ್ದಾರಿ ಕೊಟ್ಟರೆ ಸಾಕು, ಅವ್ರು ಅದನ್ನು ಮುಗಿಯುವವರೆಗೂ ನಿಂತು ಮಾಡ್ತಾರೆ ಬಂಧುಗಳೇ. ಅದ್ರಾಗ ಬಸಲಿಂಗ ಮತ್ಯಾನ್ ಮಠದ ಕೆಲಸ ಏನೇ ಕೊಟ್ಟರು ಕೂಡ ಅವ್ರು ಹಿಂಜರಿಯದೆ ಅವ್ರು ನಿಂತು ಸೇವೆ ಮಾಡ್ತಾರೆ ಬಂಧುಗಳೇ. ಅಂತಹ ನಮ್ಮ ಆದರ್ಶ ಶಿಕ್ಷಕರಾಗಿರುವಂಥ, ನಮ್ಮ ಮಠದ ಪರಮ ಶಿಷ್ಯರಾಗಿರುವಂಥ, ಭಕ್ತರಾಗಿರುವಂಥ ಶ್ರೀ ಕಲ್ಯಾಣಿ ಸರ್ ಗಂಗೊಂಡವರ ಸಹೋದರ, ಹಿರಿಯ ಸಹೋದರರಾಗಿರುವಂಥ ಶಾಂತಪ್ಪ ಕರಬಸಪ್ಪ ಗಂಗೊಂಡ್ ಅವ್ರ ತಾಯಿಗೆ ಒಂದು ಒಳ್ಳೆಯ ಸಂಸ್ಕಾರ ಹಾಕಿದ್ದಾರೆ. ಯಾರೇ ಗುರುಗಳು ಬರಲಿ ಅವ್ರು ನಮಿಸುವಂಥ ಒಂದು ಸಂಸ್ಕಾರ ಕೊಟ್ಟಿದ್ದಾರೆ ಬಂಧುಗಳೇ. ಆ ಮನೆಯಾಗ ಏನಂದ ಒಂದು ಸಂಸ್ಕಾರದ ಹೊಳೆ ಹರಿತಾ ಇದೆ. ಅಂತಹ ಆ ಶಾಂತಪ್ಪ ಕರಬಸಪ್ಪ ಗಂಗೊಂಡ್ ಹಾಗೂ ಅವರ ಕುಟುಂಬದವರಿಗೂ ಜಗದ್ಗುರು ಬಸವಲಿಂಗ ಶ್ರೀಗಳು ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ, ಮತ್ತೋರ್ವ ಪೂಜೆ ಸಲ್ಲಿಸಿದಂಥ ಸದ್ಭಕ್ತರು ಶ್ರೀ ಮಲ್ಲಿಕಾರ್ಜುನ್ ಗಲ್ಲಿ ಅವರು. ಬಹುತೇಕ ನಿಮ್ಗೆ ನಾಳೆ ಗೊತ್ತಾಗ್ತದೆ, ನಾಳೆ ಮೆರವಣಿಗೆ ಬಂತು ಅಂತಂದರೆ ಮಲ್ಲಿಕಾರ್ಜುನ ಗಲ್ಲಿಯಲ್ಲಿ ವಿಶೇಷವಾದ ಒಂದು ಮೆರವಣಿಗೆ ನಡೀತೆ ಬಂಧುಗಳೇ. ಹೂವಿನ ಒಂದು ಮಳೆಯನ್ನು ಮಾಡೋದ್ರ ಮೂಲಕ, ಗುಲಾಬಿ ಹೂವಿನ ಮಳೆಯನ್ನು ಮಾಡೋದ್ರ ಮೂಲಕ, ಅಲ್ಲಿ ಪ್ರಸಾದ ಹಂಚೋದ್ರ ಮೂಲಕ ಆ ಗಲ್ಲಿಯವರು ಬಹಳಷ್ಟು ಸೇವೆಯನ್ನು ಶ್ರೀಮಠಕ್ಕೆ ಸಲ್ಲಿಸ್ತಾರೆ ಬಂಧುಗಳೇ. ಆ ಮಲ್ಲಿಕಾರ್ಜುನ ಗಲ್ಲಿ ಸದ್ಭಕ್ತರಿಗೂ ಕೂಡ ಜಗದ್ಗುರು ಬಸವಲಿಂಗ ಶ್ರೀಗಳು ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ, ಸಮಯ ಜಾಸ್ತಿ ಆಗಿರೋದ್ರಿಂದ ನಾಳೆಯ ಪೂಜಾ ಸೇವೆಯನ್ನು ತ್ರಿಶೂಲ್ ಚೌಕ್ ಸದ್ಭಕ್ತರು ಹಾಗೂ ಭವಾನಿನಗರ ತಾಂಡಾ ಸದ್ಭಕ್ತರು ಹಾಗೂ ನಮ್ಮ ಮುಸಲ್ಮಾನ್ ಬಂಧುಗಳು, ನಾ ಹೇಳಿದೆ ನಮ್ಮ ಮಠದಾಗ ಜಾತಿ ಮತ ಪರಂಪರೆ ಅಂತೇನಿಲ್ಲ, ಎಲ್ಲರೂ ಅಷ್ಟೇ. ಮುತ್ಯಾನ ಮುಂದೆ
ನಾವೆಲ್ಲ ಜಾತಿ ಪಂಥಗಳು ನಾವು ಮಾಡ್ಕೊಂಡೇವೆ. ದೇವ್ರು ನಮ್ಮನ್ನ ಹೆಂಗೆ ಕಳ್ಸಿದ ಬತ್ತಲೆ ಹಾಕಿ ಕಳ್ಸಿರ್ತಾನೆ. ಇವ್ರು ಈ ಡ್ರೆಸ್ ಹಾಕ್ಕೊಂಡು ಹೋಗ್ಲಿ, ಇವ್ರ ಡ್ರೆಸ್ ಹಾಕ್ಕೊಂಡು ಹೋಗ್ಲಿ ಅಂತ ಹೇಳ್ಕೊಂಡು ಬರುವಾಗ ಬತ್ತಲೆ ಬಂದಿರ್ತವೆ, ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಹಾಗೆ ದೇವ್ರು ಎಲ್ಲರನ್ನ ಹಂಗೆ ಕಳಿಸ್ತಾನೆ. ನಾವು ಬಂದು ಜಾತಿ ಮತ ಧರ್ಮ ಪಂಥ ಅಂತ ಮಾಡ್ಕೋತೇವೆ ಬಂಧುಗಳೇ. ಆದರೆ ದೇವರ ದೃಷ್ಟಿಯಲ್ಲಿ ದೇವ್ರು ಎಲ್ಲರಲ್ಲಿರ್ತಾನೆ. ಎಲ್ಲರೂ ದೇವರ ಮಕ್ಕಳೇ ಆಗಿರೋದ್ರಿಂದ ಎಲ್ಲರೂ ಸಹೋದರರು ಬಂಧುಗಳು, ಎಲ್ಲರೂ ಸಹೋದರರನ್ನು ಮರಿಬಾರ್ದು. ಅಪ್ಪ ಒಬ್ಬ ಆದ್ಮೇಲೆ ನಾವೆಲ್ಲ ಅವನ ಮಕ್ಕಳಿದ್ದಾವೆ. ಅಪ್ಪ ಒಬ್ಬನೇ ಆದ್ಮೇಲೆ ಪರಮಾತ್ಮ ನಮ್ಮೆಲ್ಲರ ತಂದೆ ಆದ್ಮೇಲೆ ನಾವೆಲ್ಲರೂ ಮಕ್ಕಳಾಗಿರ್ತೀವಿ. ನಮ್ಮಾಗ ನಾವೇನು ಅಂತಂಬ್ರ ಆಗ್ತವೆ ಅಷ್ಟೆ, ಅಣ್ಣ ತಮ್ಮ ಆಗ್ತವೆ. ಹಾಗೆ ನಮ್ಮ ತಾಂಡದ ಬಳಗದವರಾಗಲಿ, ಜೊತೆಗೆ ನಮ್ಮ ಮುಸಲ್ಮಾನ ಸಹೋದರರಾಗಲಿ, ಅವ್ರು ನಾಳೆ ದಿನ ಹೇಳ್ತಿರ್ತಾರೆ. ಈಗ ಬಂದಿದ್ದಾರೆ ಆಲ್ರೆಡಿ ಮುಸಲ್ಮಾನ ಸಹೋದರರು ಏನು ಮಾಡಕತ್ತಾರಂದ್ರೆ, ನಮ್ಮ ಮೆಹಬೂಬ್ ಸಾಬಣ್ಣ ಅವ್ರು ಬಂದ್ಕೊಂಡು ಏನು ಮಾಡತ್ತಾರಂದ್ರೆ ಈಗ ಆಲ್ರೆಡಿ ಕಟ್ಟಿಗೆ ಹೊಡ್ಯಕ್ಕೆ ಸೇವಾ ಶುರು ಮಾಡಿದ್ದಾರೆ ಬಂಧುಗಳೇ. ಅದಕ್ಕೆ ನಾಗಣಸೂರು ಬಸ್ಲಿ ಮುತ್ಯ ಯಾವುದೇ ಜಾತಿ ಮತ ಪಂಥ ನೋಡಿಲ್ಲ. ಎಲ್ಲರೂ ಯಾರು ಬರ್ತಾರಲ್ಲ ಎಲ್ಲರೂ ನನ್ನ ಭಕ್ತರು ಅಂತ ತಿಳ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ ಬಂಧುಗಳು, ಎಲ್ಲರಿಗೂ ಒಳ್ಳೇದು ಮಾಡೋವಂಥವ್ರು. ಅದಕ್ಕಂತಹ ತ್ರಿಶೂಲ್ ಚೌಕ ಸದ್ಭಕ್ತರು, ಭವಾನಿ ನಗರ ಸದ್ಭಕ್ತರು, ಮುಸಲ್ಮಾನ್ ಸಹೋದರರು ನಾಳೆ ದಿನ ರುದ್ರಾಭಿಷೇಕ ಸೇವೆಯನ್ನು ಮಾಡ್ತಾರೆ. ಅವರಿಗೂ ಕೂಡ ಜಗದ್ಗುರು ಬಸವಲಿಂಗ ಶ್ರೀಗಳು ಆರೋಗ್ಯನ ಕೊಟ್ಟು ಸದಾ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ, ಅವ್ರನ್ನ ಸಮಯ ಜಾಸ್ತಿ ಆಗಿದೆ. ನಮಗೆ ಭಾಳ ಸಂತೋಷ ಆಗತ್ತೈತಿ. ಇನ್ನು ಮುಂದೆ ಎಲ್ಲಿ ಕುಂದ್ರಿಸೋದು ನಿಮ್ಮನ್ನಂತ ಇನ್ನೂ ಬಂದಿಲ್ಲವ. ನಾ ಅಲ್ಲಿ ಹಿಂದೆ ಹೊರಗೆ ಅಡ್ಡಾಡಿ ನೋಡಿ ಬಂದೀನಿ. ಅಲ್ಲಿ ರೋಡ್ ತುಂಬ ಹುಡುಗರು ಕುಂತಾವೆ, ಇಷ್ಟು ಅಲ್ಲಿ ಇನ್ನೂ ಅಡ್ಡಾಡಕತ್ತಾವು. ಅವು ಇಷ್ಟು ಬಂದು ಅಂದ್ರೆ ಮುಗಿದ ಹೊತ್ತಿನ ಎಲ್ಲ ಕಿತ್ತೊಂದು ಹೊರಗೆ ಹೋದಕ್ಕೈತಿ. ಇನ್ನೂ 5 ದಿನ ಆಗಿಲ್ಲ. ಅವ್ರ ಪ್ರವಚನ ಎಷ್ಟು ಪರಿಣಾಮಕಾರಿಯಾಗಿದೆ ಅಂತಂದ್ರೆ ಇಡೀ ಊರಾಗ ಬಂದು ಸೇರಾಕತ್ತೈತಿ ಪ್ರವಚನಕ್ಕೆ. 5ನೇ ದಿನಕ್ಕೆ ಹೌಸ್ಫುಲ್ ಆಯ್ತು. 6ನೇ ಅವ್ರು ಬಂದು ಮುಂಜಾನೆ ಕೇಳ್ತಾರೆ, ಅಪ್ಪ ನಾಳೆ ಪ್ರವಚನ ಎಲ್ಲಿ ಮಾಡೋಣ ಅಂತ ಕೇಳಾಕತ್ರಿ ಮುಂಜಾನೆ ಅವರು. ಅದಕ್ಕೆ ಅಷ್ಟೊಂದು ಜನ ಬರಾಕತ್ತೀರಿ. ಅವ್ರಿಗೆ ಭಾಳ ಖುಷಿ ಆಗ್ತಾಯಿದೆ. ಅವ್ರಿನ್ನು ಎಲ್ಲ ಕಡೆ ಹೇಳ್ಕೊಂಡು ಹೋಗ್ಯಾರ. ಪ್ರವಚನ ಹೇಳಕ್ಕಂದ್ರೆ ನಾ ಹೆಂಗೆ ಕೇಳುವಂಥ ಜನ ಎಂಥವ್ರು ಇರಬೇಕು ಅಂದ್ರೆ ನಾಗಣಸೂರು ಭಕ್ತರಂಗೆ ಇರಬೇಕು ಅಂತ ತಿಳ್ಕೊಂಡು ಹೇಳುವಂಗೆ ಆಯ್ತು. ಅವ್ರು ಮಾತಾಡೋ ಭಾಳ ಸೂಕ್ಷ್ಮ ರೀ. ಮುಂಜಾನೆ ಬಂದಿವ್ರಿ ಹಿಂಗೆ. ನಾನು ಬೆಳಿಗ್ಗೆ 5:30 ಸ್ನಾನ ಮಾಡ್ಕೊಂಡು ಪಾರಾಯಣ ಮಾಡ್ತಿದ್ದೆ, ದೇವಿ ಪಾರಾಯಣ. ಒಂದು 2 ತಾಸು ಪಾರಾಯಣ ಮುಗೀತು. ಹೊರಗೆ ಬಂದು ನಿಂತೀನಿ. ಬಂದ್ರಿ ಅವರು. ಬಂದಾಗ ಅಪ್ಪ ಜನ ತುಂಬುತ್ತಿಲ್ಲ ಮುಂದೇನು ಅಂತಂದ್ರೆ, ಇನ್ನೂ ಸ್ವಲ್ಪ ಮುಂದೆ ಎಳಿನ ತಗೋರಿ ಅವ್ರು ನನ್ನ ಹಂಗೆ. ಮುಂದೆ ಎಳ್ಕೊಂಬಂದಾಗ ಹಿಂದೆ ತುಂಬ್ಕೊಂತ ಹೋಕ್ಕೈತಿ, ಮುಂದೆ ಬರ್ತಾ ಜನ ಆಕೈತಿ ಅಂತಂದ್ರೆ, ಅಲ್ರಿ ಅಪ್ಪ ಇಲ್ಲೇನೋ ಮಾಡಿದ್ರ ಕಡೆ ಊಟದ ಟೈಮ್ನಾಗ ಅಲ್ಲಿ ಜಗನ ಸಾಲಂಗಿಲ್ಲಲ್ರಿ ಅಂತಂದ್ರೆ. ಅಷ್ಟಂದ್ರೆ ನಮ್ಮೆಲ್ಲ ಬಸ್ಲಿಂಗಪ್ಪಣ್ಣ ಅವರೆಲ್ಲ ಕೂಡ್ಕೊಂಡು ಏನು ಮಾಡ್ಯಾರ ಅಂತಂದ್ರೆ, ಸೂರಪ್ಪ ಬಸ್ಲಿಂಗಪ್ಪ ಎಲ್ಲ ಕೂಡ್ಕೊಂಡು ಇಲ್ಲಿ ಜನ ಸಾಲವಲ್ದ್ರಪ್ಪ, ಮಂಗಲ ಕರ್ಲ ಸ್ವಚ್ಛ ಮಾಡಿ ತಿಳ್ಕೊಂಡು ಸ್ವಚ್ಛ ಮಾಡ್ಕೊಂಡು ಕುಂತಾರವ ಈಗೆಲ್ಲ. ಅದಕ್ಕೆ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರತ್ತೀರಿ. ಅದಕ್ಕೆ ಇನ್ನೊಂದು ಇರ್ತಾನೆ ಇದ್ರಾಗ ಕುಂದ್ರೂ. ಯಾಕಂದ್ರೆ ಇನ್ನು ಹೊಸ ಕಟ್ಟಡಕ್ಕೆ ಹೋಗೋದೈತೆ ನಮಗೆ. ಅಲ್ಲಿ ಒಂದು ನೇಮ್ ಐತೆ, 21 ದಿನ ನೀರು ಕಟ್ಟೋದೈತಿ. 21 ನೀರು ಇನ್ನೊಂದು 4 ದಿನ ಜಗ್ಗಿರ ಅಂತಂದ್ರೆ ಕೊನೆ ನಿಮ್ಗೆ ಅಲ್ಲೇ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಆರಾಮ್ ಗಾಳಿ ಕುಂತು ಕೇಳ್ಕೊಂತೀರ. ಇಲ್ಲಿ ಪ್ಯಾನ್ ಹಚ್ಚಿ ಕೇಳೋದಿನ ಆರಾಮ್ ಗಾಳಿ ಕುಂತು ಕೇಳುವಂಥ ಯೋಗ ಬರುತ್ತೆ ಬಂಧುಗಳೇ. ಅದಕ್ಕೆ ಅವರಿವರನ್ನದೇ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂಥ ಎಲ್ಲ ತಾಯಂದಿರಿಗೂ, ಎಲ್ಲ ಶರಣ ಬಂಧುಗಳಿಗೂ, ಎಲ್ಲರಿಗೂ ಕೂಡ ಜಗದ್ಗುರು ಬಸವಲಿಂಗ ಶ್ರೀಗಳು ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ, ಈಗಾಗಲೇ ತುಪ್ಪದವ್ರೊಂದು ಬರಾಕತ್ತಾರ. ಅದೊಂದು ಹೇಳಿ ಮರ್ತೆ. ಈಗೆಲ್ಲ ಏನಂದ್ರೆ ಎಲ್ಲ ಕರ್ಕದ್ ಮಾತಾಡತ್ತವ. ಯಾರ್ಯಾರು ಡಿಪಾರ್ಟ್ಮೆಂಟ್ನವ್ರು ಏನು ಮಾಡಾಕತ್ತೀರಲ್ಲ ಎಲ್ಲರೂ ಒಬ್ಬರು ಸೇವಾ ಮಾಡಲಿ. ಅವರು ಒಂದು ಕಡೆಗೆ ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಮಾಡಾಕತ್ತಾರ, ಜೊತೆಗೆ ಮದುವೆಗೆ ಡಿಪಾರ್ಟ್ಮೆಂಟವ್ರು ಬಂದು ಸೇವಾ ಮಾಡಾಕತ್ತಾರ, ಜೊತೆಗೆ ಮುತ್ತೈದರು ಉಡಿ ತುಂಬು ಸೇವಾ ಅವ್ರ ಡಿಪಾರ್ಟ್ಮೆಂಟ್ ಬಂದು ಮಾಡತ್ತಾರ, ಜೊತೆಗೆ ಪೆಂಡಾಲ್ ಹೊಡ್ಯಾರ ಅವ್ರದ್ದು ಪ್ಲ್ಯಾನ್ ನಡೆದವ. ಎಲ್ಲರೂ ಪ್ಲ್ಯಾನ್ ನಡೆದವು. ಅದಕ್ಕೆ ಇನ್ನೊಂದು ಏನು ಅಂತಂದ್ರೆ ತುಪ್ಪ ಕೊಡೋರು ಬಂದು ನನ್ನ ಕಡೆ ಬರಾಕತ್ತಾರ. ಈಗ ಆಲ್ರೆಡಿ ಆಮದಾರಾಗಿರುವಂತಹ ಸಚಿನ್ ದಾದಾ ಕಲ್ಯಾಣ್ ಶೆಟ್ಟರ್ ಒಂದು ಕ್ವಿಂಟಲ್ ತುಪ್ಪ ಅನೌನ್ಸ್ ಮಾಡಿದ್ದಾರೆ ಬಂಧುಗಳು. 1 ಕ್ವಿಂಟಲ್ ತುಪ್ಪ. ಮತ್ತು ನಮ್ಮ ಶ್ರೀಮಠದ ಸದ್ಭಕ್ತರಾಗಿರುವಂತಹ ಶಿವಪುತ್ರಣ್ಣ ಇಂಡಿ ಅವ್ರು ಏನೋ ಬೇಡ್ಕೊಂಡಿದ್ರು ಮುತ್ಯಾಗ. ಬೇಡ್ಕೊಂಡಿದ್ದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಈಗ 51 kg ತುಪ್ಪ ಕೊಡಕತ್ತಾರ. 51 kg ತುಪ್ಪ ಕೊಡಕತ್ತಾರ. ಮೊನ್ನೆ ನಮ್ಮ ಸರ್ ಶಿವಮೂರ್ತಿ ಸರ್, ಬಸವರಾಜ್ ಗೌಡ್ನಳ್ಳಿ ಸರ್, ಅವ್ರು ಅಳಿಯ ಬಂದಿರೋ, ಅವ್ರು ಇಂಜಿನಿಯರ್ ಅದಾರ, ಪುಣೆಗಿರ್ತಾರೆ. ಅವ್ರು ಬಂದು ಅವ್ರ ಹೆಸರು ಬರ್ಕೊಂಡಿದ್ದನಲ್ಲಿ ಅವರು ಕೂಡ ಯಪ್ಪ ನಮ್ಗೆ ಎಷ್ಟಾಗತ್ತೆ 8,000 ರೂಪಾಯಿ ಕೊಡ್ತೀನಿ, ನಮ್ಮದು ತುಪ್ಪ ಕೊಡ್ರಂತ. ಇವ್ರು ಹೋಗಲಿ. ಒಬ್ಬ ಗುರವಾಡಿ ಮುದಿಗೆ ಬಂದಾಳೆವ. ಮುದಿಗೆ ಬಂದು ಏನು ಮಾಡಿದ್ರೆ ಕುಂತಿದ್ಲಿ.
ನಡ್ಯಾಕೆ ಬರಲ್ಲ, ಕೈ ನಡ್ಕಾಗ್ತಾವ. ಕೈ ನಡ್ಕೊಂಡು ಕುಂತಿದ್ಲು. ಯಪ್ಪ ನಾನು ಮುತ್ಯಾನ ತುಪ್ಪಕ್ಕೆ ಏನಾರು ಕೊಡ್ಬೇಕಂತನಿ ಅಂತಂದ್ಲು. ಯವ್ವ ಏನು ಕೊಡ್ಬೇಕಂದೇವ? ನಂಗೆ ಜಾತ್ರೆ ಟೈಮಿಗೆ ಬರೋಕ್ಕಾಗೋಲ್ಲ, ನಡ್ಯೋಕ್ಕಾಗೋಲ್ಲಪ್ಪ, ನಡ್ಯೋಕ್ಕಾಗೋಲ್ಲ. ಹೋಗಿ ಏನಾಗಿದೆ ಅಂತ ಗಾಡಿಗಳು ಬರ್ತಾವೆ, ನಾ ಎಲ್ಲಾರ ನಡ್ಯಾಕೆ ಸಹಿತ ಬರೋಲ್ಲ, ಅದಕ್ಕೆ ಜಾತ್ರೆಯಾಗ ಬರೋಕ್ಕಾಗೋಲ್ಲ, ಅಪ್ಪಗೆ ಈಗ ಏನೋ ಕೊಟ್ಟು ಹೋಗ್ಬೇಕಂತೀನಿ ಅಂತಂದು. ಅಯ್ಯವ್ವ ನೀ ಏನು ಕೊಡ್ತೀಯಲ್ಲ ಹೋಗಿ ಮುಟ್ತದ ಮುತ್ಯಾಗ ಅಂತಾನೆ. ಆಕೆ ನೋಡ್ರಿ ಅಂಥ ಭಕ್ತಿ. ಭಾಳ ಬಡತನ ಗರೀಬ್ ಮನುಷ್ಯರು ತೆಗೆದ್ಲು ಚೀಲ ತೆಗೆದ್ಲು. 10 ನೋಟ್ ಸಿಕ್ಕು. ಯವ 10 ನೋಟ್ ಸಿಕ್ಕಾರ ಏನು ಮಾಡಿದ್ಲು ಅಂತಂದ್ರೆ ಒಂದು 50-60 ರೂಪಾಯಿ ಇದ್ದವು. ಯಪ್ಪ ಇಷ್ಟ ನನ್ನ ತುಪ್ಪಕ್ಕೆ ತೊಗೊಂಡು ಕೊಟ್ಟು ಯಾರು ಬಂದವ, ತುಪ್ಪಕ್ಕೆ ಕೊಟ್ಟು. ಅದಕ್ಕೆ ಇಲ್ಲಿ ಮಠಕ್ಕೆ ಅಷ್ಟು ಕೊಡ್ಬೇಕು ಇಷ್ಟು ಕೊಡ್ಬೇಕಂತಿಲ್ಲ. 1-2 ರೂಪಾಯಿ ಬಸ್ಲಿ ಮುತ್ಯಾನ ಜೋಳಿಗೆ ಹಾಕಿರ ಬಸ್ಲಿ ಮುತ್ಯ ಏನು ಮಾಡಿದ್ರು ಗೊತ್ತಾ? ಜಾತ್ರೆ ನಡೆದಾಗ 2 ರೂಪಾಯಿ ಒಬ್ಬಾಕಿ ಬಡ ಭಕ್ತ ಬಂದು ಕೊಟ್ಲಂತ. ಆಗಿನ ಕಾಲದಾಗ 2 ರೂಪಾಯಿ ಕೊಟ್ರೆ ಇದರಿಂದ ಏನು ಮಾಡೋದು ಅಂತಂದಾಗ ಮುತ್ಯ ಯೋಚನೆ ಮಾಡಿರಂತ, ಈಕಿದು ಊರಿಗೆ ಮುಟ್ಟಬೇಕಲ್ಲ ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂತಂದ್ರೆ ಅಷ್ಟು ಉಪ್ಪು ತರಿಸಿ ಸಾರನೆ ಹಾಕಿರಂತ. ಯವ್ವ ನೀ 2 ರೂಪಾಯಿ ಕೊಟ್ಟಿಯಲ್ಲ, ಇಡೀ ಊರ ಪ್ರಸಾದ ಮಾಡೈತೆ ಹೋಗಂದಿದಂತವ್ರು. ಹಂಗೆ ಬಸ್ಲಿ ಮುತ್ಯಾನ ಮಠಕ್ಕೆ ಒಂದು ಸಣ್ಣ ಮೀಳ್ಯಾಗ ತುಪ್ಪ ತಂದು ಕೊಟ್ಟರು ನಿಮ್ಮದು ಪ್ರಸಾದ ಮುಡ್ತದೆ. ಅದಕ್ಕೆ ಸ್ವಲ್ಪ ಬಗ್ಸಿ ಅಕ್ಕಿ ತಂದು ಹಾಕಿದ್ರು ನಿಮ್ಮದು ಪ್ರಸಾದ ಮುಡ್ತದೆ. ಒಂದು ಬಗ್ಸಿ ಸಜ್ಜಕ ತಂದು ಹಾಕಿದ್ರು ಮುಡ್ತದೆ. ಅಷ್ಟೇ ಅಲ್ಲ, ನೀವು ಒಂದೊಂದು ಹೋಳ್ಗೆ ತಂದು ಹಾಕಿದ್ರು ಇಡೀ ಜಾತ್ರೆಗೆ ಪ್ರಸಾದ ಮಾಡಿಸಂಥ ಪುಣ್ಯ ನಿಮ್ಗೆ ಸಿಗ್ತದೆ ಬಂಧುಗಳೇ. ಅದಕ್ಕೆ ಅವ್ರು ನನ್ನ ಕೇಳಾಕತ್ತೀರಿ ಏನು ಮಾಡಲಿ ಅಂತಂದ್ರೆ, ಏನು ಬರೆಸ್ತಿರಲ್ಲ ಅಲ್ಲಿ ನಮ್ಮ ಸದಾ ಮಠಪತಿ ಮತ್ತು ಶಿವರಾಯಪ್ಪನ ಹಿಪ್ಪರಿಗೆ ಅವ್ರು ತುಪ್ಪದಿಂದ ಮಾಡಾಕತ್ತಾರ, ಅವರೆಲ್ಲರ ಹೆಸರು ಬರೆಸ್ರಿ. ಅವ್ರು ಮುಂಚಿತ ಹೋಗಿ ತರ್ತಾರೆ. ಈಗ ಆಲ್ರೆಡಿ 2.5-3 ಕ್ವಿಂಟಲ್ ಅನೌನ್ಸ್ ಮಾಡ್ಯಾರ. ನಮ್ಮ ಹೆಸರು ಯಾರು ಗೊತ್ತಿಲ್ಲ, ನನಗೊಂದು ಗೊತ್ತಿದ್ದು ಹೇಳಿದೆ. ಇನ್ನೂ ಯಾರೋ ಕೊಡೋರಿದ್ರೆ ಅವ್ರಿಗೆ ಪಟ ಬರ್ಸ್ಬಿಡ್ರಿ, ಅವ್ರಿಗೆ ಹೋಗಾರದಾರ ಅಂತ ತಿಳ್ಕೊಂಡು ನನಗೆ ಹೇಳಿದರು. ಅಪ್ಪ ಇದನ್ನು ಸ್ವಲ್ಪ ಹೇಳ್ರಿ, ಮುಂದೆ ಏನಾಗ್ತದೆ ಅಂತಂದ್ರೆ ಒಮ್ಮೆಗೆ ಜಾತಿ ಮೂಮೆಂಟ್ ತಂದು ಕೊಟ್ರೆ ಏನು ಮಾಡೋದು ಅಂತಂದ್ರು. ಅದಕ್ಕೆ ಯಾರೋ ತುಪ್ಪದ ಏನೋ ಬೇಡ್ಕೊಂಡಿದ್ರು ಕೊಡೋರು ಇದ್ರು ಅಂತಂದ್ರೆ ಅಲ್ಲಿ ಅವ್ರ ಕಡೆ ಹೆಸರು ಬರೆಸ್ರಿ. ನಿಮ್ಮ ಹೆಸರು ಮೇಲೆ ಟೋಟಲಾಗಿ ಒಮ್ಮೆ ತುಪ್ಪ ತರ್ತಾರೆ, ನಿಮ್ಮ ಪ್ರಸಾದ ಕೊಡೋದ್ರಲ್ಲಿ ಮುಡ್ತಂತ ತಿಳ್ಕೊಂಡು ಹೇಳ್ತಾ ಅವರಿವರೆನ್ನದೇ ಎಲ್ಲರೂ ಆ ಬಸ್ಲಿ ಮುತ್ಯಾನ ದೊಡ್ಡ ವೈಭವ ಜಾತ್ರೆಗೆ ಬರುವಂಥ ಎಲ್ಲ ಭಕ್ತರನ್ನು ನಾವೇನು ಅಂದರೆ ಬಸ್ಲಿ ಮುತ್ಯಾನ ಬಂದಾರಂತ ತಿಳ್ಕೊಂಡು ಅವ್ರ ಸೇವೆ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ ಮತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸಿ ನನ್ನ ದೊಡ್ಡ ಮಾತುಗಳಿಗೆ ವಿರಾಮ.